ಅಂದ್ರ ಮನುಷ್ಯನ ನಿಜವಾದ ಸಂಪತ್ತು ಅಂತ ಯಾವ್ದಾದ್ರೂ ಇದ್ರು ಅದು ಆನಂದ, ಖುಷಿ ಪಡೋದು. ಆದ್ರೆ ನಾವ್ ಯಾವಾಗ ಖುಷಿಯಾಗಿರೋದಕ್ ಸಾಧ್ಯ ಇದೆ ಹೇಳ್ರಿ? ಒಂದು, ನಾವು ಸಂಪೂರ್ಣ ಆರೋಗ್ಯವಾಗಿದ್ದಾಗ ಖುಷಿಯಾಗಿರ್ತೀವಿ. ಎರಡನೇದ್, ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾಗ ಖುಷಿಯಾಗಿರ್ತೀವಿ. ಮೂರನೇದ್ದು, ನಮ್ ಕೈ ತುಂಬಾ ಕಾಸು ಇದ್ರೆ ಮಾತ್ರ ಖುಷಿಯಾಗಿರ್ತೀವಿ. ಗೊತ್ತಾ ನಿಮ್ಗೆಲ್ಲರಿಗೂ ಇದು ರಹಸ್ಯ? ಎಲ್ಲಾ ಖುಷಿಯಾಗಿರ್ತೀರಿ, ಕೈ ಖಾಲಿ ಇದೆ, ಅವತ್ ಹೆಂಗಾಗುತ್ತೆ ಮೂಡ್ ಹೇಳ್ರಿ? ಗಂಡ್ ಮಕ್ಳಿಗೆ ಬಹಳ ಚಂದ ಗೊತ್ತಿದೆ ಇದ್ರ ಬಗ್ಗೆ. ಯಾರ್ಯಾರಿದ್ರಿ ನನ್ ಎದುರಿಗೆ? ತಿಂಗಳ ಮೊದಲ ವಾರ ಇರುತ್ತೆ ನೋಡ್ರಿ, ಮೈಸೂರ್ ಮಹಾರಾಜರ್ ಇವ್ರೆ ಪೇಮೆಂಟ್ ಬಂದಿರುತ್ತೆ ನೋಡ್ರಿ ಅವತ್. ಒಂದು ವಾರ ಏನ್ ಮನುಷ್ಯರ್ ಕಾಣಂಗಿಲ್ಲ ಇವ್ರಿಗೆ. ಎಲ್ಲದಕ್ಕ ದಡ ದಡ ಖರ್ಚು ಮಾಡೋದು. ಯಾವ್ದಕ್ 1,000 ಬೇಕು, ಅದಕ್ಕೆ 2,000 ಹೋಗ್ಲಿ, ಪರ್ವಾ ಮಾಡಂಗಿಲ್ಲದು. ಮನೇಲಿ 1 ಕೇಳಿದ್ರೆ 9 ತಗೊಂಡ್ ಬರೋದು. ಗೊತ್ತಲ್ಲ, ಎಲ್ಲಾರ ಮನೇಲಿ ಇರೋದೇ ಇದು. ಎಲ್ಲಿ ತನಕ? 1 ವಾರ ತನಕ. 1 ವಾರ ಮುಗಿದ ಮೇಲೆ ಒಂದ್ ಮೈಂಡಿಗೆ ಮೆಸೇಜ್ ಹೋಗುತ್ತೆ, ನಮ್ಮ ಇನ್ಕಮ್ ನಲ್ಲಿ ಬಂದಿರುವಂತಹ ಏನ್ ಪೇಮೆಂಟ್ ಇದೆ ನೋಡ್ರಿ, 50,000 1,00,000, ಅದು ಅರ್ಧಕ್ಕಿಂತ ಕಡಿಮೆ ಆಗಿದೆ ಅಂತ ಒಂದ್ ಮೆಸೇಜ್ ಹೋಗಿರುತ್ತೆ. ಅವಾಗ ಅಲ್ಲಾಡ್ ಜೋನಿಗೆ ಬರ್ತೀವಿ. ಆ 20 ತನಕ ಹೆಂಗೋ ಮ್ಯಾನೇಜ್ ಮಾಡೋದು. 20ರಿಂದ 30 ತನಕ ಅಂತೂ ಗತಿ ಗಂಗೋತ್ರಿ ಅಂದ್ರೆ ಅಡ್ಜಸ್ಟ್ಮೆಂಟ್ ನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊರಿ, ನೀವು ನಿಜವಾದ ಸಂತೋಷವನ್ನ ಅನುಭವಿಸ್ಬೇಕು ಅಂದ್ರ ನಿಮ್ಮ ಫ್ಯಾಮಿಲಿ ಮತ್ತು ಫೈನಾನ್ಸ್ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗಿರ್ಬೇಕು. ಬರ್ಕೊಡ್ರಿ, ಫ್ಯಾಮಿಲಿ ಮತ್ತೆ ಫೈನಾನ್ಸ್. ಬಹಳಷ್ಟು ಸಲ ಫ್ಯಾಮಿಲಿ ಸ್ಟ್ರಾಂಗ್ ಇರುತ್ತೆ, ಫೈನಾನ್ಸ್ ವೀಕ್ ಇರುತ್ತೆ. ಇಲ್ಲ, ಫೈನಾನ್ಸ್ ಬಹಳ ಸ್ಟ್ರಾಂಗ್ ಇರುತ್ತೆ, ಫ್ಯಾಮಿಲಿ ವೀಕ್ ಇರುತ್ತೆ. ಈ ಪ್ರಾಬ್ಲಮ್ ಅನ್ನ ಸಾಕಷ್ಟು ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ. ಹಾಗಾಗಿ ಹ್ಯಾಪಿನೆಸ್ ಎರಡನೇದು. ಮತ್ತೆ ಪ್ರಾಸ್ಪ್ಯಾರಿಟಿ ಅಂದ್ರೆ ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗಿರೋದು. ಹಾಗಾಗಿ ಈ 3 ಲಕ್ಷ್ಯಗಳು, ಈ 3 ಗುರಿಗಳನ್ನ ಯಾರು ನಿಜವಾಗ್ಲೂ ತಲುಪ್ತೀವಿ ನೋಡ್ರಿ, ಅವ್ರು 100ಕ್ಕೆ 100ರಷ್ಟು ಸಕ್ಸಸ್. ಅವ್ರ ಫೋಟೋ ಪೇಪರ್ ನಲ್ಲಿ ಬರ್ಲಿಕ್ಕಿಲ್ಲ, ಅವ್ರದ್ದೇನೋ ಹಿಂಗ್ ಮೆರವಣಿಗೆ ಆಗ್ಲಿಕ್ಕಿಲ್ಲ, ದೊಡ್ಡ ಹಾರ ತುರಾಯಿ ಅವ್ರಿಗೆ ಸಿಗ್ಲಿಕ್ಕಿಲ್ಲ ಸಾಧಾರಣ ವ್ಯಕ್ತಿಗೆ. ಆದ್ರೆ ಈ 3 ಯಾರ ಹತ್ರ ಇದೆ ನೋಡ್ರಿ, ನಿಜವಾಗ್ಲೂ ಅವ್ನು ಸಕ್ಸಸ್ಫುಲ್ ವ್ಯಕ್ತಿ. ಯಾರ್ಯಾರು ಹೋಗ್ತೀರಿ ಇದು? ಅವನಿಗೆ ಹೆಲ್ತ್ ಇದೆ, ಒಳ್ಳೆ ಫ್ಯಾಮಿಲಿ ಇದೆ, ಹ್ಯಾಪಿನೆಸ್ ಇದೆ, ಮತ್ತೆ ಫೈನಾನ್ಸಿಯಲ್ ಸ್ಟ್ರಾಂಗ್ ಇದ್ದಾನ ವ್ಯಕ್ತಿ. ಅಂದ್ರೆ ಅವನು ಬೆಸ್ಟ್ ಜೀವನ ಮಾಡ್ತಾ ಇದ್ದಾನಂತ ನಾವು ಒಪ್ಕೊಳ್ಳೋಣ. ಈಗ ಇವು 3, 4 ಒಂದ್ ಯಾವ್ದಾದ್ರೂ ಕಡಿಮೆ ಇತ್ತು ನೋಡ್ರಿ, ಅದಕ್ಕೆ ನಾವು ಅನಾರೋಗ್ಯ ಅಂತೀವಿ. ಶರೀರ ಬಹಳ ಸ್ಟ್ರಾಂಗ್ ಇದೆ, ಕೈಯೊಳಗ್ ಕಾಸಿಲ್ಲ ಅಂದ್ರ ಫೈನಾನ್ಸಿಯಲ್ ಆಗಿ ನಿಮ್ಮಲ್ಲಿ ಬ್ಲಾಕೇಜಸ್ ಗಳಿವೆ ಅಂತ ಅರ್ಥ. ಹಾಗಾಗಿ ನಾವು ರೇಖೆಯಿಂದ ಇದನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖೆ ಇದೆ ನೋಡ್ರಿ, ಅದು ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಹೇಳ್ತಾರೆ. ರೇಖೆ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ. ಇದು ಒಂದು ಚಿಕಿತ್ಸೆ, ಅದು ಬಹಳ ಸುಂದರವಾಗಿದೆ. ಇಲ್ಲಿ ನಿಮ್ಗೆ ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಅಡ್ಮಿಟ್ ಮಾಡೋದಿಲ್ಲ, ಗ್ಲುಕೋಸ್ ಕೊಡೋದಿಲ್ಲ, ಏನೇನು ಇಲ್ಲ. ಆದ್ರೂ ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಇದೆ. ರೀಸನ್ ಏನು ಅಂದ್ರೆ, ಇದು ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಹೀಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ರೇಖೆಯಲ್ಲಿ ಆಗೋ ಚಮತ್ಕಾರ, ಬ್ರಹ್ಮಾಂಡದ ಶಕ್ತಿ ನನ್ನ ಪಿಂಡಾಂಡದೊಂದಿಗೆ ಕನೆಕ್ಟ್ ಆಗಿ ಅಲ್ಲಿ ಏನ್ ಮಾಡುತ್ತೆ ಅಂದ್ರ ಚಿಕಿತ್ಸೆ ಕೊಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಇಂತಹ ಚಿಕಿತ್ಸೆ ಜಗತ್ತಲ್ಲಿ ಎಲ್ಲೂ ಸಮೇತ ಇಲ್ಲ. ಹಾಗಾಗಿ ರೇಖೆಯನ್ನ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಿ ಅಮೆರಿಕ ಸ್ವೀಕಾರ ಮಾಡಿದೆ. ಬರ್ಕೊಡ್ರಿ ಸ್ವಲ್ಪ ನೀವು. ರೇಖಿ ಒಂದು ಚಿಕಿತ್ಸಾ ಪದ್ಧತಿ, ಇದು ಒಂದು ಚಿಕಿತ್ಸೆ ಇದೆ ಅಂತ ಹೇಳಿ ಮಾನ್ಯತೆಯನ್ನ ಪಡೆದಿರುವಂತದ್ದು. ಇದಕ್ಕೆ ಯುರೋಪ್ ನಲ್ಲಿ ಎನರ್ಜಿ ಮೆಡಿಷನ್ ಅನ್ನೋ ಹೆಸರಿಂದ ಚಿಕಿತ್ಸೆಯನ್ನ ಕೊಡ್ತಾರೆ. ಇದ್ರ ಹೆಸರೇ ಎನರ್ಜಿ ಮೆಡಿಷನ್, ಶಕ್ತಿಯನ್ನ ನೀಡುವಂತ ಚಿಕಿತ್ಸೆ. ಹಾಗಾಗಿ ಯುರೋಪ್ ದೇಶಗಳಲ್ಲಿ ಜಾಬ್ ಸಲುವಾಗಿ, ಬಿಸ್ನೆಸ್ ಸಲುವಾಗಿ, ಹೆಲ್ತ್ ಸಲುವಾಗಿ ಅಲ್ಲಲ್ಲಿ ರೇಖಿ ಸೆಂಟರ್ಗಳನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಅಮೆರಿಕ ಬಹಳ ಮುಂದುವರೆದ ದೇಶ ಅಂತಾರ, ಅಲ್ಲಿ 800 ಹಾಸ್ಪಿಟಲ್ಗಳಲ್ಲಿ ರೇಖೆಯನ್ನ ಬಳಸ್ತಾರೆ ಅಮೆರಿಕದಲ್ಲಿ. ನೀವು ಹೋಗಿ ಸ್ವಲ್ಪ ಎಲ್ಲ ಸರ್ಚ್ ಮಾಡ್ರಿ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಮ್ಮ ಸುತ್ತಲೂ ಅಥವಾ ನಮ್ಮೊಳಗೆ 3 ಪ್ರಕಾರದ ಜನರು ಇದ್ದಿರ್ತಾರೆ. ಜನರ 3 ಪ್ರಕಾರದ ಸ್ವಭಾವಗಳು. ಈಗ ರೇಖೆಯಲ್ಲಿ ಯಾರು ಬರ್ತಾರ ಅಂತ ಹೇಳಿ ಹೇಳ್ತೀನಿ. ಈ 3ರಲ್ಲಿ ನೀವು ಯಾರು ಇದ್ದೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. 3 ಪ್ರಕಾರದ ಜನರನ್ನ ನೋಡ್ತೀವಿ. ಮೊದಲನೇ ಪ್ರಕಾರದವ್ರು ಬರ್ಕೋರಿ, ಫಸ್ಟ್ ಪ್ರಕಾರ. ಫಸ್ಟ್ ದವ್ರು ಯಾರು ಅಂದ್ರ
ಎಲ್ಲವೂ ನನ್ನಿಂದನೇ ನಡೀತಾ ಇದೆ, ನಾನೇ ಎಲ್ಲದಕ್ಕೂ ಜವಾಬ್ದಾರ ಅನ್ನೋ ಮಾನಸಿಕ ಸ್ಥಿತಿ ಇರೋ ವ್ಯಕ್ತಿ. ಮೊದಲನೇದು, ಎಲ್ಲ ನಾನೇ ಜವಾಬ್ದಾರಿ, ನನ್ನನ್ನು ಬಿಟ್ರೆ ಯಾರು ಇಲ್ಲ, ಸರಿಯಾಗಿದೆ ಅಂದ್ರೆ ಅಲ್ಲಿ ನಾನೇ ಇದ್ದೀನಿ, ತಪ್ಪಾಗಿದೆ ಅಂದ್ರೆ ನಾನೇ ಇದ್ದೀನಿ, ತನ್ನನ್ನ ತಾನು ಜವಾಬ್ದಾರಿಯನ್ನ ಸ್ವೀಕಾರ ಮಾಡುವಂತ ವ್ಯಕ್ತಿ ಮೊದಲನೇ ಕೆಟಗರಿ. ಕೆಟಗರಿ ಅಂದ್ರೆ ಕಾಸ್ಟ್ ಅಲ್ಲ, ಒಂದು ಭಾಗ. ಅವರು ಅಂತಹ ಜನ ನಮ್ ಸಮಾಜದಲ್ಲಿ ನೋಡ್ತೀವಿ, ತನ್ನ ಮೇಲೆ ತಗೋತಾರೆ, ಜವಾಬ್ದಾರಿಯನ್ನ ತಗೊಂಡು ಕೆಲಸ ಮಾಡೋರು, ಸೆಲ್ಫ್ ಮೇಲೆ. ಅದಾದ್ಮೇಲೆ ಎರಡನೇ ಪ್ರಕಾರದ ಜನ ಇರ್ತಾರ, ಅವ್ರು ಏನ್ ಮಾಡ್ತಾರ ಅಂದ್ರೆ ಎಲ್ಲಾನು ಪರಮಾತ್ಮನ ಮೇಲೆ ಬಿಟ್ಟು ಹಾಕ್ತಾರ. ಒಳ್ಳೇದಾದ್ರೂ ಅವನೇ ಕಾರಣ, ಅದ್ರ ವಿರುದ್ಧ ಆಗಿದೆ ಅಂದ್ರು ಅವನೇ ಕಾರಣ, ನಾನಿಲ್ಲಿ ಕೇವಲ ನಿಮಿತ್ತ ಮಾತ್ರ. ಇದು ಎರಡನೇ ಕೆಟಗರಿ ಜನ. ಫಸ್ಟ್ ದವರು ಸೆಲ್ಫ್ ಮೇಲೆ ಡಿಪೆಂಡ್, ಎರಡನೇದವರು ಪರಮಾತ್ಮನ ಮೇಲೆ. ಈಗ ಇವ್ರ ಇಬ್ಬರಿಗೆ ಬಿಟ್ಟು ಮೂರನೇದವ್ರು ಇದ್ದಿರ್ತಾರ, ಎಡಬಿಡಂಗಿಗಳಂತಾರ ಅವ್ರಿಗೆ. ಎಡಬಿಡಂಗಿ ಅಂದ್ರ ಒಂದೊಂದ್ಸಲ ದೇವ್ರು ದೇವ್ರು ಅಂತ ಹೇಳ್ತಿರ್ತಾರ. ಪ್ರಾಬ್ಲಮ್ ಬಂತ ದೇವ್ರು, ಸಮಸ್ಯೆ ಬಂದಾಗ ಪರಮಾತ್ಮ ಇದ್ದಿರ್ತಾನೆ ಇವ್ರ ಜೊತೆಗೆ. ಸಮಸ್ಯೆ ಇಲ್ಲ ಅಂದಾಗ, ಪ್ರಾಬ್ಲಮ್ ಇಲ್ಲ ಅಂದಾಗ ನಾನಿದ್ದೀನಿ ಅಂತ, ಎಲ್ಲ ನನ್ನಿಂದೆ ಆಗ್ತಾ ಇದೆ, ನಾನಿದ್ದೀನಿ ಅಂತ ಮನೆ ನಡೀತಾ ಇದೆ, ನಾನಿಲ್ಲ ಅಂದ್ರೆ ಏನೂ ಇಲ್ಲ. ಈ ರೀತಿಯ ಮಾನಸಿಕ ಸ್ಥಿತಿ ಇರುವಂತ ಜನರನ್ನ ನೋಡ್ತೀವಿ. ಹಾಗಾಗಿ ಈಗ ಬರ್ಕೋರಿ, ರೇಖಿ ಯಾರ ಸಲುವಾಗಿದೆ ಅಂದ್ರ ಎರಡು ಕೆಟಗರಿ. ಒಂದನೇದು ತನ್ನ ಮೇಲೆ ತಾನು ಅಭಿಮಾನ ಸ್ವಾಭಿಮಾನ ಇದ್ದು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತ ವ್ಯಕ್ತಿಯಲ್ಲೂ ಸಮೇತ ಆತ್ಮಶಕ್ತಿ ಜಾಸ್ತಿ ಇರುತ್ತೆ ಅವನಿಗೆ, ಹಾಗಾಗಿ ಅವನಿಗೆ ರೇಖೆ ಸಪೋರ್ಟ್ ಮಾಡುತ್ತೆ, ಮೊದಲನೇ. ಅದಾದ್ಮೇಲೆ ಎರಡನೇದು, ನಾನು ಕೇವಲ ನಿಮಿತ್ತಿದ್ದೀನಿ, ಪರಮಾತ್ಮನ ಶಕ್ತಿನೇ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂತ ಭಾವ ಇದೆ ನೋಡ್ರಿ, ಅವರಿಗೂ ರೇಖೆ ಸಪೋರ್ಟ್ ಮಾಡುತ್ತೆ. ಈ ಮೂರನೇದವ್ರು ಏನ್ ಹರ ನೋಡ್ರಿ, ಅವ್ರಿಗೆ ರೇಖೆ ಸಪೋರ್ಟ್ ಮಾಡೋದೇ ಇಲ್ಲ. ರೀಸನ್ ಏನು ಅಂದ್ರೆ ಕನ್ಫ್ಯೂಷನ್ ಮೈಂಡ್ ಸೆಟ್ ಇದ್ದವ್ರಿಗೆ ರೇಖಿ ಎನರ್ಜಿ ಕನೆಕ್ಟ್ ಆಗೋದಿಲ್ಲ. ಬರ್ಕೋರಿ, ಗೊಂದಲ ಇರೋದು, ಕನ್ಫ್ಯೂಸ್ ಆಗೋದು, ಸಂಶಯ ಪಡೋದು, ಇವ್ರೇನ್ ಮೈಂಡ್ ಸೆಟ್ ಜನ ಇರ್ತಾರೆ ನೋಡ್ರಿ, ಅವ್ರಿಗೆ ರೇಖೆ ಸಪೋರ್ಟ್ ಮಾಡೋದಿಲ್ಲ. ರೀಸನ್ ಏನು ಅಂದ್ರೆ ಯೂನಿವರ್ಸಲ್ ಎನರ್ಜಿ ಇರೋದೇ ಹೀಗೆ. ಹಾಗಾಗಿ ಈಗ ಬರ್ಕೊಡ್ರಿ, ಬ್ರಹ್ಮಾಂಡದ ನಿಯಮ. ಬ್ರಹ್ಮಾಂಡದ ನಿಯಮ, ಬ್ರಹ್ಮಾಂಡದ ನಿಯಮ ಏನ್ ಹೇಳುತ್ತೆ ರೇಖೆಯಲ್ಲಿ ಸ್ಪೆಷಲ್? ನಮ್ಮ ಪ್ರತಿಯೊಂದು ಯಾವುದೇ ಒಂದು ಮನೆ ಇದೆ ಅಥವಾ ನಾವಿದ್ದೀವಿ ಅಥವಾ ನಮ್ ದೇಶನೇ ಇದೆ, ಎಲ್ಲವೂ ಯಾವುದು ತಗೋರಿ ಅಲ್ಲೊಂದು ನಿಯಮ ಇರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಎಲ್ಲಾ ಕಡೆ ಇರುತ್ತಲ್ಲ. ಈಗ ನೋಡ್ರಿ, ಹಿಂದೂ ಧರ್ಮ ಇದೆ ಅಂದ್ರೆ ಅದಕ್ಕೊಂದು ನಿಯಮ ಇದೆ, ಅದೇ ನಿಯಮದ ಮೇಲೆ ಹಿಂದೂ ಧರ್ಮ ನಡೀತಾ ಇದೆ. ಅದೇ ರೀತಿ ಇಸ್ಲಾಂ ಧರ್ಮಕ್ಕೆ ಬರ್ರಿ, ಅಲ್ಲೊಂದು ನಿಯಮಗಳು ಬೇರೆನೇ ಇವೆ. ನೀವು ಸಿಖ್ ಸಮಾಜಕ್ಕೆ ಹೋಗ್ರಿ, ಅಲ್ಲಿ ಬೇರೆನೆ ಇದೆ. ಬೌದ್ಧ ಸಮಾಜಕ್ಕೆ ಹೋಗ್ರಿ, ಅಲ್ಲಿ ಬೇರೆ ಇದೆ. ಮಹಾವೀರ್ಕ್ ಹೋಗ್ರಿ, ಅದು ಬೇರೆನೆ ಇದೆ. ಪ್ರತಿಯೊಂದು ಧಾರ್ಮಿಕವಾದ ಚೌಕಟ್ಟನ್ನ ನಾವು ನೋಡಿದ್ರ ಅಲ್ಲಿ ರೂಲ್ಸ್ ಗಳ ಮೇಲೆ ಆ ಧರ್ಮ ನಡೀತಾ ಇದೆಯಲ್ಲ. ಆ ನಿಯಮ ಬಿಟ್ಟು ನೀವು ಹೊರಗ್ ಬರ್ರಿ, ನೀವು ಧರ್ಮದಿಂದ ಹೊರಗ್ ಬರ್ತೀರಿ, ಗೊತ್ತಿರ್ಲಿ ನಿಮ್ಗಿದು ವಿಷಯ. ಇದು ಒಂದಾಯ್ತು. ಅದಾದ್ಮೇಲೆ ಎರಡನೇ, ನಮ್ ದೇಶ ಇದೆ, ನಮ್ ದೇಶಕ್ಕೂ ನಿಯಮ ಇದೆ. ನಮ್ ದೇಶದ ಭಾರತ ನಿಯಮಗಳೇ ಬೇರೆ ಇವೆ, ಪಾಕಿಸ್ತಾನ ನಿಯಮಗಳೇ ಬೇರೆ ಇದೆ. ಎರಡು ದೇಶನೇ ಇವೆ. ಅಮೆರಿಕದ ರೂಲ್ಸ್ ಗಳೇ ಬೇರೆ ಇದೆ, ಜಪಾನ್ ದೇಶದ್ದೇ ಬೇರೆ ಇದೆ, ಚೈನಾದು ಇನ್ನೊಂದು ತರ ಇದೆ. ಹಾಗಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದೇನು ಅಂದ್ರ, ಪ್ರತಿಯೊಂದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇರುವಂತ ಒಂದು ಒಗ್ಗಟ್ಟಿದೆ ನೋಡ್ರಿ, ಅದಕ್ಕೆ ತನ್ನದೇ ಆಗಿರುವಂತ ರೂಲ್ಸ್ ಗಳಿರುತ್ತೆ, ನಿಯಮ ಇರುತ್ತೆ. ಆ ನಿಯಮದ ಮೇಲೆ ಎಲ್ಲರೂ ನಡೀತಾರೆ. ಹಾಗಾದ್ರೆ ಇಲ್ಲಿ ನಮ್ಮ ಬ್ರಹ್ಮಾಂಡ ಅಂತ ಏನ್ ಹೇಳ್ತೀವಿ ನೋಡ್ರಿ, ಬ್ರಹ್ಮಾಂಡಕ್ಕೂ ನಿಯಮ ಇದೆ. ಬ್ರಹ್ಮಾಂಡದ ಮೊದಲ ನಿಯಮ ಬರ್ಕೋರಿ, ಎಲ್ಲರಿಗೂ ಸಮಾನತೆ. ಬ್ರಹ್ಮಾಂಡದ ಯೂನಿವರ್ಸಲ್ ರೂಲ್ಸ್ ನ ಮೊದಲ ಸ್ಟೆಪ್ ಯಾವುದು ಅಂದ್ರೆ, ಎಲ್ಲರಿಗೂ ಇಲ್ಲಿ ಸಮಾನತೆ ಇದೆ. ಯಾರು ದೊಡ್ಡವರಿಲ್ಲ, ಯಾರು ಸಣ್ಣವ್ರು. ಇಲ್ಲಿ ಪಿಯೂನ್ ಇದ್ದಾರಂದ್ರ ಅವರಿಗೂ ಗೌರವ ಇದೆ, ಇಲ್ಲಿ ಡಿ ಸಿ ಇದ್ದಾರಂದ್ರ ಅವರಿಗೂ ಗೌರವ ಇದೆ. ಹಂಗ್ ಬ್ರಹ್ಮಾಂಡ ಡಿ ಸಿ ಇದ್ದಾರಂತ ಹೇಳಿ ಏನೇನೋ ಮಾಡುತ್ತೆ ಅಂತ ಮಾಡೋದಿಲ್ಲ, ಹಂಗಾಗೋದಿಲ್ಲ. ಅಲ್ಲಿ ಬ್ರಹ್ಮಾಂಡದ ಎದುರಿಗೆ ಏನಿದೆ, ಈಕ್ವಾಲಿಟಿ ಇದೆ, ಸಮಾನತೆ ಇದೆ, ಒಂದನೇದು. ಅದಾದ್ಮೇಲೆ ಎರಡನೇದು, ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ. ನಮ್ಮ ನ್ಯಾಯಾಲಯದಲ್ಲಿ ಏನಾದ್ರೂ ಸಾಕ್ಷಿ ಆಧಾರಗಳು ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ, ನಿರಪರಾಧಿಗಳಿಗೂ ಶಿಕ್ಷೆ ಆಗುತ್ತೆ ನಮ್ಮಲ್ಲಿ. ಅಂತವ್ ಎಷ್ಟೋ ಕೇಸ್ಗಳು ನಾವು ನೋಡಿದ್ದೀವಿ. ನೀವು ಮೊನ್ನೆ ನೋಡಿರ್ಬೋದು, ಒಂದು ಪೇಪರ್ನಲ್ಲಿ 30 ವರ್ಷದ ಹಿಂದೆ ಒಂದ್ ಬ್ಯಾಂಕ್ ನಲ್ಲಿ ವರ್ಕ್ ಮಾಡುವಂತ ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರು ಕೇವಲ 100 ರೂಪಾಯಿ ಸಲಿಂದ, 100 ರೂಪೀಸ್ ಸಲುವಾಗಿ 20 ವರ್ಷ ಅವನಿಗೆ ಜೈಲಾಗಿದೆ. 20 ವರ್ಷ. ಆ 100 ರೂಪಾಯಿ ರೀಸನ್ ಏನು ಅಂದ್ರೆ, 100 ರೂಪಾಯಿ ಅವ್ನು ತಿಂದಾನ, ಲಂಚ ತಗೊಂಡಾನ ಅನ್ನೋ ಕಾರಣಕ್ಕೆ ಅವನಿಗೆ 20 ವರ್ಷದ ಹಿಂದೆ ಶಿಕ್ಷೆ ಆಗಿ, ಆ ಟೈಮ್ನಾಗ ಎಷ್ಟೋ ಕಟ್ಬೇಕಿತ್ತ, ದುಡ್ಡು ಕಟ್ಟೋಷ್ಟು ಅವನ ಹತ್ರ ಇರ್ಲಿಲ್ಲ, ಬಡತನ ಪರಿಸ್ಥಿತಿ, ಮನೆ ತುಂಬಾ ಮಕ್ಕಳು.
ಅವನ್ ಜೈಲನ್ನ ಒಪ್ಕೊಂಡು 20 ವರ್ಷ ಆದ್ಮೇಲೆ ಅವಾಗ ಗೊತ್ತಾಗಿದ್ದೇನು ಅಂದ್ರ ಬ್ಯಾಂಕ್ ಅಲ್ಲಿ ಮಾಡುವಂತ ಖಾತೆ ಅವಾಗೆಲ್ಲ ರಿಜಿಸ್ಟರ್ದಾಗ ಬರೀತೀರಿ ನೋಡ್ರಿ, ರಿಜಿಸ್ಟರ್ದಾಗ ಮೆನ್ಷನ್ ಮಾಡ್ತೀರಿ. ಹಾಗಾಗಿ ಬ್ಯಾಂಕ್ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಬರೆಯುವಾಗ ಅವ್ನ 500 ರೂಪಾಯಿ ತಗೊಂಡು 400 ರೂಪಾಯಿನ ಮೆನ್ಷನ್ ಮಾಡಿರ್ತಾನೆ. ಹಾಗಾಗಿ ಅದು ರಿಜಿಸ್ಟರ್ ಇವ್ರಿಗೆ ಡಿಪಾರ್ಟ್ಮೆಂಟ್ ದವ್ರಿಗೆ ಸಿಕ್ಕಿರೋದಿಲ್ಲ, ಸಾಕ್ಷಿ ಇಲ್ಲ. ಹಾಗಾಗಿ ಇವನೇ ತಿಂದಾನಂತೇಳಿ ಬಹಳ ಸ್ಟ್ರಾಂಗ್ ಕೇಸ್ ಆಗಿ 20 ವರ್ಷ ಜೈಲಾಗಿದ್ದಿದೆ. ಇದು ಸಾಕ್ಷಿ ಆಧಾರ ಬೇಕು. ಅದ್ರ ಬರ್ಕೋರಿ, ಬ್ರಹ್ಮಾಂಡಕ್ಕೆ ಸಾಕ್ಷಿ ಆಧಾರಗಳ ಅಗತ್ಯ ಇಲ್ಲ. ತಪ್ಪು ಮಾಡಿದ್ರಿ ನೀವ್ ಯಾರು ಇರ್ರಿ, ಶಿಕ್ಷೆ ಇದೆ. ಮತ್ತೆ ಒಳ್ಳೇದ್ ಮಾಡ್ರಿ, ನೀವು ಯಾರು ಇರ್ರಿ, ನಿಮ್ದು ಒಳ್ಳೇದ್ 100% ಆಗುತ್ತೆ. ಆದ್ರ ಒಂದ್ ನಮ್ ಮೈಂಡ್ ಅಲ್ಲಿ ಏನ್ ಕುಂತದ, ಇವತ್ ದಯವಿಟ್ಟು ತೆಗ್ದು ಹಾಕ್ರಿ, ಒಳ್ಳೆಯವ್ರಿಗೆ ಬಹಳ ಕಷ್ಟ ಇದೆ ಅಂತ ಹೇಳಿ ಕೇಳಿದ್ರಿ? ಹಾ, ಒಳ್ಳೆಯವ್ರಿಗೆ ಬಹಳ ತೊಂದರೆ ಇದೆ, ಒಳ್ಳೆಯವ್ರಿಗೆ ಬಹಳ ಕಷ್ಟ ಇದೆ, ಒಳ್ಳೆಯವರಿಗೆ ಬಡತನ ಇದೆ, ಒಳ್ಳೆಯವರಿಗೆ ಸಮಸ್ಯೆ ಇದೆ. ಬರ್ಕೊಡ್ರಿ, ಒಳ್ಳೆಯವ್ರಿಗೆ ಕಷ್ಟ ಬಡತನ ಸಮಸ್ಯೆ ಏನೇನು ಇಲ್ಲ. ಒಳ್ಳೆಯವರು ವಿರುದ್ಧ ಹೋರಾಟ ಮಾಡೋದಿದೆ ನೋಡ್ರಿ, ಅದು ಕಷ್ಟದ ಕೆಲಸ ಇದೆ ನೋಡ್ರಿ. 108 ಜನ ಕೌರವರ, ಪಾಂಡವರು ಎಷ್ಟ್ ಜನ ಇದ್ರು ಹೇಳ್ರಿ? ಅವತ್ತು 5 ಜನ ಪಾಂಡವರು ಇದ್ರು, ಕೌರವರು ಜಾಸ್ತಿ ಇದ್ರಲ್ಲ. ಇವತ್ ನೆನ್ಪಿಟ್ಕೋರಿ, ನಮ್ಗ್ ಒಬ್ಬೊಬ್ರಿಗೆ 108 ಜನ ಹರ ನೆಗೆಟಿವ್ ಮೈಂಡೆಡ್. ಹಾಗಾದ್ರೆ ಸೋಲೋದು ಇದೇನೆ, ಇದು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಚಾಲೆಂಜ್ ಅನ್ನ ಸ್ವೀಕಾರ ಮಾಡ್ಬೇಕು. ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಬ್ರಹ್ಮಾಂಡದ ಎದುರಿಗೆ ಏನಿದೆ, ಎಲ್ಲರಿಗೂ ಸಮಾನತೆ ಇದೆ. ಹಾಗಾಗಿ ಖುಷಿಯಾಗಿರ್ರಿ, ಅವನ್ ಮೇಲ್ ಬಿಡ್ರಿ. ನನ್ನ ಲೈಫ್ನಾಗ ಏನೇ ಇರುತ್ತೆ ನೋಡ್ರಿ, ಅವನ್ ಮೇಲ್ ಬಿಡ್ತೀನಿ. ಏನು ಆಗುತ್ತೆ ಆಗುತ್ತೆ, ನ್ಯಾಯ ಅಂತೂ ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಸಮಯ ಯೂನಿವರ್ಸ್ ನ ಗಡಿಯಾರ ಇದೆ ನೋಡ್ರಿ, ಸ್ಲೋ ಇದೆ ಅಷ್ಟೇ. ನಮ್ಮ ಗಡಿಯಾರ 24 hours ಇದೆ, ಟಕ 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 ಟೈಮ್ ಆಗಿ ಹೋಗುತ್ತೆ. ಆದ್ರೆ ಯೂನಿವರ್ಸ್ ನ ಗಡಿಯಾರ ಇದೆ ನೋಡ್ರಿ, ಕೆಲವೊಂದು ಸಲ ನಮ್ಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರು, ನಮ್ ಮನಸ್ಸು ನೋಯಿಸಿದ್ರು, ಅಥವಾ ನಮ್ಗೆ ಸಮಸ್ಯೆ ಮಾಡಿದ್ರು, ನಮ್ ಹಣವನ್ನ ದೋಚಿಸಿದ್ರು, ಮೋಸ ಮಾಡಿದ್ರು, ವಂಚನೆ ಏನಾದ್ರೂ ಆಗಿದೆ, ಅಲ್ಲಿ ಕೆಲವೊಂದ್ಸಲ 1 ವರ್ಷ ಹತ್ಬಹುದು, 10 ವರ್ಷ ಹತ್ಬಹುದು, 6 ತಿಂಗಳು ಹತ್ಬಹುದು ಟೈಮ್. ಬಟ್ ಯೂನಿವರ್ಸ್ ನ ಗಡಿಯಾರದಲ್ಲಿ ಅದು ಸಮಯನು ಬಂದೇ ಬರುತ್ತೆ, ಸಮಾನತೆ, ಸಮಾನ ನ್ಯಾಯ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಯೂನಿವರ್ಸ್ ಹೇಳುತ್ತೆ ನಾವೆಲ್ಲರೂ ಸ್ಪೆಷಲ್ ಇದ್ದೀವಿ ಅಂತ. ಆಲ್ ಆರ್ ಸ್ಪೆಷಲ್. ಪ್ರತಿಯೊಬ್ರು ಸಮೇತ ವಿಶೇಷವಾಗಿದ್ದೀವಿ, ವಿಶಿಷ್ಟವಾಗಿದ್ದೀವಿ, ಮತ್ತೆ ವಿಭಿನ್ನವಾಗಿದ್ದೀವಿ. ಒಬ್ಬರ ತರ ಇನ್ನೊಬ್ರು ಇಲ್ಲೇ ಇಲ್ಲ. ಮತ್ತೆ ಒಬ್ರಿಗೆ ಏನ್ ಬರುತ್ತೆ ನೋಡ್ರಿ, ಇನ್ನೊಬ್ರಿಗೆ ಅದು ಬರೋದಿಲ್ಲ. ಈಗ ನನ್ನ ಎದುರಿಗೆ 109 ಜನ ನಾವಿದ್ದೀವಿ, ಕಾಣಿಸ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ. ಮತ್ತೆ ಅಲ್ಲಲ್ಲಲ್ಲೆಲ್ಲ 2-3 ಜನ ಇದ್ದೀವಿ, ಹೆಚ್ಚು ಕಮ್ಮ ನಾವು 115ರಿಂದ 120 ಜನ ಇದ್ದೀವಿ. ಈಗ ಇಷ್ಟರಲ್ಲೇ ಇಷ್ಟೇ ಸ್ಕ್ರೀನ್ ಅನ್ನ ನೀವು ಸ್ವಲ್ಪ ತೆಗೆದ್ ನೋಡ್ರಿ, ಒಬ್ಬರ ತರ ಎರಡನೇದವ್ರು ಇದ್ದೀವಿ ನಾವು ಹೇಳ್ರಿ. ಇಲ್ಲಿ ರಾಜಶೇಖರ್ ಇದ್ದಾರೆ, ರಾಜಶೇಖರ್ ಬೇರೆನೆ ಇದ್ದಾರೆ, ಮಧುಸೂದನ್ ಬೇರೆನೆ ಇದ್ದಾರೆ. ಇದೇನಾ? ಮತ್ತು ಒಂದೇ ಕುಟುಂಬದಲ್ಲಿ ಇರುವಂತವ್ರು, ಒಂದೇ ತಾಯಿಯ ಗರ್ಭದಿಂದ ಬಂದಿರುವಂತಹ ಮಕ್ಕಳು ಸಮೇತ ಈಗ ಹೇಳ್ತಾರ ಅವಳಿ ಜವಳಿ ಮಕ್ಕಳು ಒಂದೇ ಇರ್ತಾರ. ನೋ, ಅವರಲ್ಲಿ ವ್ಯತ್ಯಾಸ ಇರುತ್ತೆ ನೋಡ್ರಿ. ನೀವು ಒಂಚೂರು ವ್ಯತ್ಯಾಸ ಇರುತ್ತೆ, ತಾಯಿಗೆ ಗೊತ್ತಾಗುತ್ತೆ ಈ ಮಗು ದೊಡ್ಡದು, ಈ ಮಗು ಸಣ್ಣದು ಅಂತ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಬ್ರಹ್ಮಾಂಡದ ನಿಯಮನೆ ಹೇಳುತ್ತೆ ವಿಶೇಷತೆ ಮತ್ತು ವಿಶಿಷ್ಟತೆ ಇದೆ ನೋಡ್ರಿ, ಇದು ಎಲ್ಲದರಲ್ಲೂ ಸಮೇತ ಇರುತ್ತೆ. ಹಾಗಾಗಿ ನೆನ್ಪಿಡ್ರಿ, ಬಹಳ ಸಲ ನಾವು ಯಾಕೆ ತಲೆ ಕೆಡ್ಸ್ಕೊಳ್ತೀವಿ ಅಂದ್ರ, ನಮ್ ಎದುರಿಗೆ ಯಾರೋ ಒಬ್ರು ಸಕ್ಸಸ್ ಆಗಿರ್ತಾರ, ನಾವ್ ಆಗೋದಿಲ್ಲ. ನಮ್ ಎದುರೇ ಯಾರೋ ಒಬ್ರು ಶ್ರೀಮಂತ ಆಗಿರ್ತಾರ, ಅವ್ರು ಆಗೋದಿಲ್ಲ. ನಮ್ ಎದುರಿಗೆ ನೋಡ್ತೀವಿ, ದೇವ್ರಿಗೆ ಒಂದ್ ನಮಸ್ಕಾರನು ಮಾಡೋದಿಲ್ಲ, ಪ್ರತಿದಿನಾನು ಅವ್ರ ಹತ್ರ ದುಡ್ಡು ಬರುತ್ತೆ, ನಾವು ಬೆಳಗಿನಿಂದ ಸಂಜೆ ತನಕ ಆರ್ತಿಗೆ ಎತ್ಲತ್ತೀವಿ, ನಮ್ಮ ಹತ್ರ ದುಡ್ಡೇ ಬರ್ತಾ ಇಲ್ಲ. ಆಗ್ತಾ ಇದೆಯಲ್ಲ ಇವೆಲ್ಲ. ಬರ್ಕೊಡ್ರಿ, ಇಲ್ಲಿ ಒಂದು ಮಹತ್ವದ ವಿಚಾರ ಏನು ಅಂದ್ರ, ಪ್ರತಿಯೊಬ್ಬ ವ್ಯಕ್ತಿಯು ಸಮೇತ ಅವನದೇ ಆಗಿರುವಂತ ವಿಶೇಷ ಪಾತ್ರವನ್ನ ಮಾಡೋದಕ್ಕೆ ಭೂಮಿಗೆ ಬಂದನು. ಹಾಗಾಗಿ ನನ್ನ ಪಾತ್ರ ಯಾವುದಂತ ಯಾವತ್ತ ನನ್ಗೆ ಪ್ರಜ್ಞೆ ಬರುತ್ತೆ ನೋಡ್ರಿ, ಅವತ್ ನಾನ್ ಸಕ್ಸಸ್ ನ ದಾರಿಯಲ್ಲಿ ಒಂದ್ ಸ್ಟೆಪ್ ಇಟ್ಟಿರ್ತೀನಿ. ಹಾಗಾಗಿ ನಾವು ಜನ್ಮ ತಗೊಂಡಿರುವಂತ ಉದ್ದೇಶನೇ ಬೇರೆ ಇದೆ, ನಾವು ಮಾಡ್ತಾ ಇರೋದೇ ಬೇರೆ ಇದೆ. ಮತ್ತೆ ಹೆಂಗ್ ಸಕ್ಸಸ್ ಆಗುತ್ತೆ ಹೇಳ್ರಿ? ನೀವು ಕಲ್ತೀರಿ MBBS, ಪೊಲೀಸ್ ಸ್ಟೇಷನ್ದಾಗ ಪೊಲೀಸ್ ಆಗ್ಲಕ್ ನಿಂತೀರಿ, ಆಗತ್ತಲ್ಲಿ? ಲೈಫ್ ಟೈಮ್ ಡಿಪ್ರೆಷನ್ ಪೊಲೀಸ್, ಯಾಕ ಆಗ್ಬೇಕೇನಿತ್ತು? ಡಾಕ್ಟರ್. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರ, ನಾವು ಯಾವ ನಿಮಿತ್ತ ಯಾವ ಎನರ್ಜಿಯನ್ನ ತಗೊಂಡ್ ಭೂಮಿಗೆ ಬಂದಿವಿ ಅದನ್ನ ಮರ್ತ್ ಬಿಟ್ಟಿವಿ, ಏನೇನೋ ಮಾಡ್ತಾ ಇದೀವಿ, ಅದಕ್ಕೆ ಸಕ್ಸಸ್ ಆಗ್ತಾ ಇಲ್ಲ. ಹಾಗಾಗಿ ರೇಖಿ ಬರ್ಕೋರಿ, ನಿಮ್ಮಲ್ಲಿ ಆತ್ಮ ಪ್ರಜ್ಞೆಯನ್ನ ಜಾಗೃತ ಮಾಡುತ್ತೆ. ನೀವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿಮ್ಗೆ ಫೀಲ್ ಆಗುತ್ತೆ, ಎಸ್ ನನ್ ಕಾರ್ಯ ಇದೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಪ್ರತಿಯೊಂದರಲ್ಲಿ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ. ಪ್ರತಿಯೊಂದರಲ್ಲಿ ಒಂದು ಶಕ್ತಿ ಮತ್ತು ಶಕ್ತಿಯ ತರಂಗ, ಫ್ರೀಕ್ವೆನ್ಸಿ ಅಂದ್ರೆ ತರಂಗಗಳಿರುತ್ತೆ. ಈಗ ನಾನ್ ಮಾತಾಡಿದ್ದು
ನಿಮ್ಮ ತನಕ ಈ ಎರಡು ಮಾಧ್ಯಮದಿಂದ ಬರ್ತಾ ಇದೆ. ಒಂದು ಎನರ್ಜಿನೂ ಕೆಲಸ ಮಾಡ್ತಾ ಇದೆ, ಒಂದು ಫ್ರೀಕ್ವೆನ್ಸಿನೂ ಕೆಲಸ ಮಾಡ್ತಾ ಇದೆ. ಎಸ್ ಆರ್ ನೋ? ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇವೆರಡು ಎಲ್ಲಾ ಕಡೆಗೂ ಇದೆ. ಅದ್ರ ಜೊತೆಗೆ ಬರ್ಕೋರಿ, ಬೆಳಕು ಮತ್ತು ಶಬ್ದಗಳಿವೆ ನೋಡ್ರಿ, ಇದರಿಂದ ಬ್ರಹ್ಮಾಂಡ ನಡೀತಾ ಇದೆ. ಬೆಳಕು ಮತ್ತು ಶಬ್ದ, ಮತ್ ಇವೆರಡರ ವೇಗ ಒಂದ್ ವೇಳೆ ನೋಡಿದ್ರ, ಬೆಳಕಿನ ವೇಗ ಇದೆ ನೋಡ್ರಿ, ಅದು ಶಬ್ದಕ್ಕಿಂತನೂ ಸ್ಪೀಡ್ ಆಗಿದೆ. ಹಾಗಾಗಿದು ಬ್ರಹ್ಮಾಂಡದ ನಿಯಮ. ಇಷ್ಟೆಲ್ಲರಿಗೂ ಅರ್ಥ ಆಗಿದೆನಾ? ಓಕೆ, ಸೊ ನೆಕ್ಸ್ಟ್ ಬರ್ಕೊಡ್ರಿ. ಇದೀಗ ನಿಮ್ಮ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತಗೊಂಡು ಬರ್ರಿ. ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತಗೊಂಡ್ ಬರ್ರಿ ಎಲ್ರು. ಮತ್ತೆ ಇವು ಒಂದ್ರ ಎದುರಿಗೆ ಒಂದ್ ಹಿಂಗ್ ಹಿಡಿದ್ ಬಿಡ್ರಿ, ನಿಧಾನಕ್ಕೆ. ಸ್ವಲ್ಪ ದೂರ, ಈಗ ಸ್ವಲ್ಪ ದೂರ, ಇನ್ನದು ಸ್ವಲ್ಪ ದೂರ, ಹಿಂಗ್ ಮಾಡ್ರಿ. ಮತ್ತೆ ಸಮೀಪಕ್ಕೆ, ಮತ್ತೆ ದೂರ. ಈಗ ಎರಡು ಕಣ್ಣನ್ನ ಮುಚ್ಚಿ, ಎಸ್, ಎಲ್ರು ಸ್ವಸ್ಥಿತಿಗೆ ಬಂದು ಎರಡು ಕಣ್ಣನ್ನ ಮುಚ್ಚಿ 5 ಸಲ ಓಂಕಾರವನ್ನ ಹೇಳ್ರಿ. ಕೈಗಳು ಹಿಂಗೆ ಮತ್ತೆ ನಮಸ್ಕಾರ ಮುದ್ರೆಗೆ ತಗೊಂಡು 5 ಸಲ ಓಂಕಾರವನ್ನ ಹೇಳ್ರಿ. ಸ್ಟಾರ್ಟ್ ಮಾಡಿ, ಸುದೀರ್ಘ ಹೇಳ್ರಿ. ಓಂ ಓಂ ಇದೀಗ ನಿಧಾನಕ್ಕೆ ಕಣ್ತೆರೆಯುತ್ತಾ, ಈಗ ಮತ್ತೆ ನಿಮ್ಮ ಎರಡು ಕೈಗಳನ್ನ ಒಂದರ ಎದುರಿಗೆ ಒಂದ್ ತೆಗೆದುಕೊಂಡ್ ಬರ್ರಿ. ಈಗಿನ ವೈಬ್ರೇಷನ್ ಅನ್ನ ಗಮನಿಸ್ರಿ. ಮೊದ್ಲಿನ್ಗಿಂತ ಈಗ ವ್ಯತ್ಯಾಸ ಇದೇನಾ? ಇಲ್ಲ. ವೈಬ್ರೇಷನ್ ಜಾಸ್ತಿ ಇದೆನಾ? ಯಾರ್ಯಾರಿಗೆ ರಿಯಲ್ ಒಳಗ ಅನುಭವ ಇದೆ ಹೇಳ್ರಿ. ಮೊದ್ಲು ಇದೇ ಕೈ ಇತ್ತು, ಹಿಂಗ್ ಮಾಡಿದಾಗ ಬಹಳ ಕಡಿಮೆ ಇತ್ತು, ಕೆಲವರಿಗಂತೂ ಫೀಲ್ ಆಗ್ಲಿಕ್ಕಿಲ್ಲ. ಆದ್ರೆ ಯಾವಾಗ ಓಂಕಾರ ಮಾಡಿದ ತಕ್ಷಣ ನಮ್ಮ ಶರೀರದಲ್ಲಿ ಏನಾಯ್ತು? ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು. ಹಾಗಾಗಿ ಬರ್ಕೋರಿ, ಬ್ರಹ್ಮಾಂಡ ಶಬ್ದ ಮತ್ತು ಬೆಳಕಿನ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ರೇಖೆಯಲ್ಲಿ ಶಬ್ದನೂ ಇದೆ ಮತ್ತೆ ಬೆಳಕು ಇದೆ, ಎರಡೂ ಸಮೇತ ಇಲ್ಲಿ ಕೆಲಸ ಮಾಡ್ತಾ ಇವೆ. ಎಸ್, ಬರ್ಕೊಡ್. ಸ್ವಲ್ಪ ನಿಮ್ದೇ ಭಾಷೆಯಲ್ಲಿ ಬರೀ, ನಮ್ದಂತೂ ಬೀದರ್ ಭಾಷೆ ಇದೆ, ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ನಾನಂತೂ ಅನ್ಕೊಂಡಿನಿ. ಎಲ್ಲರಿಗ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿನಿ. ಕೆಲವೊಂದ್ ಮಾತು ಒಳಗ್ ಬಂದಿರ್ತಾವ, ನೀವ್ ಹಂಗೆ ಅನ್ಬೇಕು. ನಿಮ್ ಭಾಷೆಯಲ್ಲಿ ಬರ್ಕೋರಿ. ಯಾವಾಗ್ಲೂ ಭಾಷೆ ಮೇಲೆ ಹೋದ್ರ ಕ್ಲಾಸ್ ಆಗೋದಿಲ್ಲ, ಭಾವನೆ ಮೇಲೆ ಹೋಗ್ಬೇಕಷ್ಟೇ. ನಾನು ಏನ್ ಕಲಿಸ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಅಷ್ಟ ಅರ್ಥ ಮಾಡ್ಕೋರ್ ಸಾಕು ನೀವು. ಎಸ್. ಸೊ ನೆಕ್ಸ್ಟ್ ಈಗ ನಿಮ್ಮ ಡೈರಿಯ ಮೇಲೆ ನಿಮ್ಮ ಕೈಯನ್ನ ಈ ರೀತಿ ಇಟ್ಟು ನಿಮ್ಮ ಬೆರಳನ್ನ ಈ ರೀತಿ ಡ್ರಾ ಮಾಡ್ರಿ. ಸಣ್ಣಾಗಿದ್ದಾಗ ಮಾಡ್ತಿದ್ದೇವ್, ನೆನ್ಪಿದೆ ಎಲ್ಲರಿಗೂ? ನಾನಂತೂ ಬಾಳ್ ಮಾಡ್ತಿದ್ದೆ. ಹಿಂಗ್ ಕೈ ಇಡ್ತಿದ್ದೆ ನೋಡಿ, ಡೈರಿ ಮೇಲೆ ಕೈ ಇಟ್ಟು ಈ ರೀತಿ ಡ್ರಾ ಮಾಡ್ರಿ. ಎಸ್, ಎಲ್ಲಾರು ಡ್ರಾ ಮಾಡಿದ್ರಿ. ಮಾಡಿದವ್ರು ಸ್ವಲ್ಪ ಹಿಂಗ್ ತೋರ್ಸ್ರಿ ನನಗೆ. ಮಾಡಿ ನಾನು ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಒಂದ್ ಹೊಸ ಡೈರಿ ಪೆನ್ನು ಎಲ್ಲ ತಗೋರಿ, ಒಳ್ಳೆ ಸ್ಟೂಡೆಂಟ್ ಆಗ್ರಿ. ಅದ್ರೊಳಗ ಇದ್ರಾಗ ಬರ್ಕೊಂಡ್ರಿ. ನಾವೆಲ್ಲ ರಫ್ ಅಂತಿದ್ದೇವ್ ನೋಡ್ರ, ರಫ್ ಕಾಫಿ ಅಂತ ಒಂದ್ ಇರ್ತಿದ್ ನಮ್ಮಲ್ಲಿ. ಅದ್ರಾಗೆ ಬರೆಯೋದು ಎಲ್ಲ ಒಂದ್ರಾಗೆ ಮಿಕ್ಸ್. ಆಮೇಲೆ ಯಾವತ್ತೂ ಒಂದಿನ ತಲೆಯಾಗ ಬರ್ತದ್ರೆ, ಏಕಿ ಒಬ್ರು ಯಾರೋ ಕಲ್ಸಿರು, ಹುಡುಗರು ಒಂದ್ ಸಿಗಂಗಿಲ್ಲ ನೀವು.
ಹಂಗಾಗಿ ಒಂದ್ ಡೈರಿ ಒಂದ್ ಪೆನ್ನು ತಗೋರಿ, ವಿದ್ಯಾರ್ಥಿ ಲಕ್ಷಣಕ್ ಬರ್ರಿ ವಾಪಸ್ ಎಲ್ಲ. ಓಕೆ, ಸೊ ಎಲ್ಲರೂ ನಿಮ್ಮ ಬೆರಳಿನ ಚಿತ್ರವನ್ನ ಇಳಿಸಿದ್ರಿ. ಈಗ ನಮ್ಮ ಇಡೀ ಶರೀರ ಏನಿದೆ ನೋಡ್ರಿ, ಇದು ಇಡೀ ಶರೀರ ಅನ್ನುವಂಥದ್ದು ಏನಿದೆ ಎನರ್ಜಿಯಿಂದ ವರ್ಕ್ ಮಾಡ್ತಾ ಇದೆ. ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ನಮ್ಮೊಳಗೂ ಇದೆ. ಆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯ ಮೂಲ ಬಟನ್ಗಳು, ಮೂಲ ಶಕ್ತಿಗಳು ಯಾವುವು ಅಂದ್ರೆ ಪಂಚಭೂತಗಳು. ಗೊತ್ತಲ್ಲ ನಿಮ್ಗೆ? 5 ತತ್ವ. 5 ತತ್ವದಿಂದ ನಮ್ಮ ಶರೀರ ಏನಾಗಿದೆ, ನಿರ್ಮಾಣ ಆಗಿದೆ. ಅಲ್ಲಿ ಪೃಥ್ವಿನೂ ಇದೆ, ಅಗ್ನಿನೂ ಇದೆ, ಜಲ ಇದೆ, ವಾಯು ಇದೆ, ಆಕಾಶ ಇದೆ. 5 ತತ್ವಗಳಿಂದ ಈ ಶರೀರ ಏನಾಗಿದೆ, ನಿರ್ಮಾಣ ಆಗಿದೆ. ಇದು ಅಧ್ಯಾತ್ಮದ ABCD. ಇದಂತೂ ಎಲ್ಲರಿಗೂ ಗೊತ್ತಾ? ಎಲ್ಲರಿಗೂ. ಈಗ ಈ 5 ತತ್ವಗಳ ಬಟನ್ಸ್ ಇದೆ ನೋಡ್ರಿ, ಅವು ನಮ್ಮ ಬೆರಳಲ್ಲಿ, ಈ ಬೆರಳಿನ ತುದಿಯಲ್ಲಿ. ಹಾಗಾಗಿ ಬರ್ಕೊಡ್ರಿ, ಹೆಬ್ಬೆರಳು ಇದೆ ನೋಡ್ರಿ, ಅದರ ಚಿತ್ರದಲ್ಲಿ ನಡುವು ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಹೆಬ್ಬೆರಳಿನ ಚಿತ್ರ ಹಿಂಗ್ ಬರ್ದಿರಲ್ಲ, ಹೆಬ್ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಬರೀರಿ ಫೈರ್ ಎಲಿಮೆಂಟ್ ಅಥವಾ ಅಗ್ನಿ ತತ್ವ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ತೋರ್ ಬೆರಳು. ಫಸ್ಟ್ ಬೆರಳು ಇದೆ ನೋಡ್ರಿ, ಇದು ವಾಯು ತತ್ವ, ಏರ್ ಎಲಿಮೆಂಟ್. ಆಮೇಲೆ ನಡುವಿನ ಬೆರಳಿದೆ ನೋಡ್ರಿ, ಇದು ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಆಮೇಲೆ ಉಂಗುರು ಬೆರಳು ಬರುತ್ತೆ ನೋಡ್ರಿ, ಇದು ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಅದಾದ್ಮೇಲೆ ಕೊನೆಗೆ ಕಿರು ಬೆರಳು ಬರುತ್ತೆ ನೋಡ್ರಿ, ಇದು ಜಲ ತತ್ವ, ವಾಟರ್ ಎಲಿಮೆಂಟ್. ಹಾಗಾಗಿ 5 ತತ್ವಗಳ ಮೂಲ ಮುಖ್ಯವಾಗಿರುವಂತಹ ಕನೆಕ್ಷನ್ ಎಲ್ಲಿದೆ ಅಂದ್ರ ನಮ್ಮ ಬೆರಳುಗಳಲ್ಲಿದೆ. ನಮ್ಮ ಈ 10 ಬೆರಳುಗಳಲ್ಲಿ 5 ತತ್ವಗಳು ಏನ್ ಮಾಡ್ತಾ ಇವೆ ಅಂದ್ರ ಕೆಲಸ ಮಾಡ್ತಾ ಇವೆ. ನಾವು ಸಣ್ಣವ್ರು ಇದ್ದಾಗ ಎಲ್ಲರಿಗ್ ನೆನಪಿದೆ ಅಂತ ಹೇಳಿ ಹೇಳ್ತೀವಿ ಅನ್ಕೋತೀನಿ. 12 ಗಂಟೆ ಆಯ್ತಂದ್ರ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಹಿಂಗ್ ಮಾಡ್ತಿದೀವಿ. ಯಾರ್ಯಾರಿಗ್ ನೆನಪಿದೆ? ಎಲ್ಲರಿಗ್ ನೆನಪಿದೆನಾ? ನಮ್ಗ್ ಗೊತ್ತೇ ಇದ್ದಿಲ್ಲ ಈ ಬೆರಳಿನ ಜಲತತ್ವ ಅದಂತ, ಆದ್ರೂ ಇದನ್ನೇ ಹಿಂಗ್ ಮಾಡ್ತಿದೀವಿ ನಾವು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ರೇಖಿ ನಾವು ಯಾವಾಗ್ಲೂ ಬಳಸ್ತಾನೆ ಬಂದೀವಿ, ನಮ್ಗ್ ಗೊತ್ತಿಲ್ಲ ಇದೆಲ್ಲ ಇಷ್ಟೆಲ್ಲ ಚಮತ್ಕಾರ ಇದೆ. ಹಾಗಾಗಿ ರೇಖಿ ನಮ್ಮ ಜೀನ್ಸ್ ನಲ್ಲಿ ಕೆಲಸ ಮಾಡುತ್ತೆ, ನೆನ್ಪಿಟ್ಕೋರಿ. ನಮ್ ಜೀನ್ಸ್ ನೊಳಗೆ ನಮ್ ರಕ್ತಗತವಾಗಿ ಪರಂಪರೆಯಿಂದ ರೇಖಿಯನ್ನ ಬಳಸ್ತೀವಿ. ನಿಮ್ಗೆ ಗೊತ್ತಿರ್ಲಿ, ಯಾವ ಓಂ ಹೇಳ್ತೀರಿ ನೋಡ್ರಿ, ಅದು ರೇಖಿ ಸಿಂಬಲ್ ಇದೆ. ನೀವು ಯಾವುದನ್ನ ನಿಮ್ ಜಗ್ಲಿ ಮೇಲೆ ಮನೆ ಎದುರಿಗೆ ರಂಗೋಲಿ ಬಿಡಿಸ್ತೀರಿ ನೋಡ್ರಿ, ಅವೆಲ್ಲ ರೇಖಿ ಒಳಗೆ ಬರುತ್ತೆ. ಪ್ರತಿಯೊಂದರಲ್ಲೂ ಸಮೇತ ರೇಖಿಯನ್ನ ನಾವು ಉಪಯೋಗ ಮಾಡ್ತಾ ಬಂದೀವಿ. ಆದ್ರೆ ಅದ್ರ ಜ್ಞಾನ ಇದೆ ನೋಡ್ರಿ, ಅದು ನಮ್ಗೆ ಯಾರು ಕೊಡ್ಲಿಲ್ಲ. ಹಾಗಾಗಿ ಕೆಲವೊಬ್ರಿಗೆ ಇದೆಲ್ಲ ಏನ್ ಅನಿಸುತ್ತೆ, ಮೂಢನಂಬಿಕೆ ಅನಿಸ್ತದಲ್ಲ. ಈಗ ನೋಡ್ರಿ, ಓಂಕಾರ ಮಾಡಿದ ತಕ್ಷಣ ನಿಮ್ಮ ಎನರ್ಜಿ ಚೇಂಜ್ ಆಯ್ತಾ? ಎಷ್ಟ್ ನಿಮಿಷ ತಗೊಳ್ತು? 2 ನಿಮಿಷ. ಈಗ ಹೇಳ್ರಿ, ಇದೇ ಓಂಕಾರ 108 ಸಲ ಮಾಡಿದಾಗ ಎನರ್ಜಿ ಇನ್ನೂ ಚೇಂಜ್ ಆಗ್ಬೋದಾ? ಕನ್ಫರ್ಮ್. ಈಗ ನೀವು ಪ್ರಾಕ್ಟಿಕಲ್ ಮಾಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವ್ ಇಲ್ಲಿ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ನೋಡ್ರಿ, ಅಷ್ಟಷ್ಟು ಪರ್ಫೆಕ್ಟ್ ಆಗ್ತೀವಿ, ಮತ್ತ ಅಷ್ಟಷ್ಟು ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ 5 ಬೆರಳಲ್ಲಿ 5 ತತ್ವಗಳು ಕೆಲಸ ಮಾಡೋ ಕಾರಣಕ್ಕೆ ರೇಖಿ ನಮ್ಮ ಅಂಗೈಯಲ್ಲಿ ಮಾತ್ರ ಹರಿಯುತ್ತೆ. ರೇಖಿ ತಲೆಯಿಂದ ಹರಿಬೇಕಿಲ್ರಿ, ತಲಿ ಬಾಳ ದೊಡ್ಡದದ ನಂದು, ಬಾಳ ಹುಷಾರಿದ್ದೀನಿ ನಾನು, ತಲಿಯೊಳಗ್ ಬರೋದಿಲ್ಲ. ರೇಖಿ ಎಲ್ಲಿ ಬರುತ್ತೆ? ನಮ್ಮ ಅಂಗೈಯಲ್ಲಿ ಬರುತ್ತೆ. ರೀಸನ್ ಏನು ಅಂದ್ರ, ಯಾವಾಗ 2 ಕೈಗಳನ್ನ ನಾವು ಈ ರೀತಿ ಉಜ್ಕೊಳ್ತೀವಿ ನೋಡ್ರಿ, ಉಜ್ಕೊಂಡು ಹಿಂಗ್ ಹಿಡಿದ್ರೆ ಗೊತ್ತಾಯ್ತದ ನಮ್ಮಲ್ಲಿ ಎನರ್ಜಿ ಆಕ್ಟಿವೇಟ್ ಆಗಿದೆ ಅಂತ. ಎಲ್ಲಿ 5 ತತ್ವಗಳು ಒಂದೇ ಕಡೆಗೆ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅಲ್ಲಿ 6ನೇ ಮಹಾತತ್ವ ಯಾವುದು ಅಂದ್ರೆ ಬ್ರಹ್ಮಾಂಡದ ಶಕ್ತಿ. ರೇಖಿ ಆಟೋಮೆಟಿಕ್ ಎಂಟರ್ ಆಗುತ್ತೆ, ಅದಕ್ಕೆ ಆಹ್ವಾನ ಮಾಡೋದು ಬೇಕಾಗಿ. ನೀವು ಖಾಲಿ ಇಮೋಷನಲಿ ಹೇಳ್ಬೇಕು, ರೇಖಿ ನನ್ಗೆ ಸಪೋರ್ಟ್ ಮಾಡು, ತಕ್ಷಣಕ್ಕೆ ಬರುತ್ತೆ. ಆದ್ರೆ ನೀವು ನಿಮ್ಮ ಎಲ್ಲಾ ತತ್ವಗಳನ್ನ ಏನ್ ಮಾಡೋದಿರುತ್ತೆ? ಬ್ಯಾಲೆನ್ಸ್ ಮಾಡೋದಿರುತ್ತೆ. ಅದಕ್ಕೆ ಬರ್ಕೋರಿ, ಅಪ್ನಾ ಹಾತ್ ಜಗನ್ನಾಥ್. ಹಿಂದಿ ಒಳಗೆ ಹೇಳ್ತಾರೆ, ನನ್ನ ಕೈ ಇದೆಲ್ಲ ಅದು ಪರಾತ್ಪರ ಶಕ್ತಿ. ಅಥರ್ವ ವೇದ ಹೇಳುತ್ತಲ್ಲ, ನನ್ನ 2 ಅಂಗೈಯಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತ ಹೇಳುತ್ತೆ. ಹಾಗಾಗಿ ನಮ್ಮ ಅಂಗೈಯಲ್ಲಿನೇ ಬ್ರಹ್ಮಾಂಡದ ಶಕ್ತಿ ಇದೆ. ಹಾಗಾಗಿ ರೇಖಿ ನಮ್ಮ ಅಂಗೈನ ಮೂಲಕ ಹರಿದು ಇಡೀ ಶರೀರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಚಿಕಿತ್ಸೆಯನ್ನ ಕೊಡೋದಕ್ ಶುರು ಮಾಡ್ತೀವಿ. ಓಕೆನಾ? ಎಸ್. ಇಲ್ಲಿ ತನಕ ಎಲ್ಲರಿಗೂ ಗೊತ್ತಾಯ್ತು ಈ ಟಾಪಿಕ್? ಎಲ್ಲರಿಗೂ
ಒಂದ್ ನಿಮಿಷ ನಿಂದ್ರಿ, ಮತ್ತೇನ್ ಕೇಳ್ತ್ರಿ? ನನ್ ಗಾಡಿ ಓಡದೆ, ನೀವ್ ಅಲ್ಲೇ ಎಲ್ಲ ಉಳಿದ್ರಿ, ಹೈರಾಣ. ಆಮೇಲೆ ಯಾವತ್ತು ಬರೀಲಾರ್ದವ್ರಿಗೆ ದೊಡ್ಡ ಶಿಕ್ಷೆ ನಮ್ ಕ್ಲಾಸ್. ನಾವ್ ಬರೀರ್ ಅನ್ನವ್ರೆ, ನೀವು ಸುಮ್ಮಿರವ್ರೆ. ಈಗ ವಿಚಾರ ಮಾಡ್ರಿ ಮಕ್ಳೇ, ಮನ್ಯಾಗ ಮಕ್ಳಿಗೆ ಹೊಡಿತಿರಲ್ಲ, ಬರೆಯಲ್ಲ ಓದಲ್ಲ. ಈಗ ಮಾಡ್ರಿ ನೋಡಮ್ ಏಟ್ ಕಷ್ಟದ ಕೆಲ್ಸ ನಂಗೆ ಗೊತ್ತಾಗ್ಲಸಲ್ಲ. ಒತ್ತು ದೀರ್ಘ ನೆನ್ಪು ಹೋಗ್ಬಿಟ್ಟಾವ್ ನಿಮ್ಗೆ, ಒತ್ತಕ್ಷರ ಎಲ್ಲವ ಗೊತ್ತಿಲ್ಲ. ಈಗ ನಿಮ್ಗೆ ಬಿಟ್ಟಿವ್ 20 ವರ್ಷ ಐತಿ, ಎಲ್ಲ ದೊಡ್ಡವರಾಗಿರ ಅಂತ ತಿಳ್ಕೊಂಡಿವ್. ನೋ, LKG UKG ದಾಗಿದ್ರಿನ ನೀವು. ನಿಮ್ ಸ್ಪೀಡ್ ನೋಡ್ರಿ ಬರವಣಿಗೆ. ಯಾರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿದ್ರು ನೋಡ್ರಿ, ಅವ್ರು ಮಾತ್ರ ಬರೀತ್ರಿ ಬಹಳ ಸ್ಪೀಡ. ಯಾಕಂದ್ರೆ ದಿನ ನಿಮ್ ಕೆಲ್ಸ ಅದೇ. ಉಳಿದ ಡಿಪಾರ್ಟ್ಮೆಂಟ್ ದವ್ರದು ಹಾಗಾಗಿ ಬರ್ಕೋರಿ. ನಮ್ಮ ಬೆರಳಿನ ತುದಿ ಇದೆ ನೋಡ್ರಿ ಇಲ್ಲಿ, ಇಲ್ಲಿನ ಎನರ್ಜಿ ನೇರವಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕನೆಕ್ಟ್ ಇದೆ. ಅದಕ್ಕೆ ಬರೀರಿ ಅಂತ ಹೇಳೋದಷ್ಟೇ. ನಂದು ಸ್ವಾರ್ಥ ಈಟೆಲ್ಲ ಹೇಳತೀನಿ, ಅಟ್ಲೀಸ್ಟ್ ನೆನ್ಪಿಟ್ಕೊಲಿ. ನೆನ್ಪ್ ಹೆಂಗ್ ಇಡ್ತಾರ? ಬರ್ದ್ರೆ ಇಡ್ತಾರ. ನಾವು ಸ್ವಾರ್ಥಿಗಳು, ಟ್ರೈನರ್ಸ್. ನಾವೇನ್ ಕಮ್ಮಿ ಅಂತ ತಿಳ್ಕೊಬೇಡ್ರಿ ನೀವು. ಹಿಂಗ್ ಹೇಳಿ ಗಾಳಗೆ ಬಿಡೋರಲ್ಲ ನಾವು. ಮಾತಾದಕ್ ಹಿಡಿಬೇಕು, ನಿಮ್ಗೆ ಅರ್ಥ ಆಗ್ಬೇಕು, ಇದೆಲ್ಲ ನಮ್ದು ಪ್ಲಾನ್ ಇರುತ್ತೆ. ಓಕೆನಾ? ಇಷ್ಟ ಎಲ್ಲರಿಗ ಅರ್ಥ ಆಯ್ತಾ? ಅರ್ಥ ಆದವ್ರು ಒಂದ್ಸಲ ಹಿಂಗ್ ಮಾಡ್ರಿ. ಸಮಯ ಆಗ್ತಾ ಇದೆ, ಮುಂದೆ ಹೋಗೋಣ. 2ನೇ ಸ್ಕ್ರೀನ್ ದವರು ಯೂಸ್ ಆಗ್ತಾ ಇದೆ ನನ್ ಕೋರ್ಸು ಅಂತೇಳಿ ಅನ್ಕೊಂಡಿನಿ. ಮತ್ ಬಹಳ ಜನ ನೀವು ವಿಡಿಯೋ ಆಫ್ ಇಟ್ಟಿರಿ. ಮತ್ ಇವತ್ತೆಲ್ಲ ನೆನ್ಪಿಡ್ರಿ, ಯಾರ್ ವಿಡಿಯೋ ಆನ್ ಮಾಡ್ತೀರಿ ನಾಳೆ ಅವ್ರು ಮಾತ್ರ ಅಟೆಂಡ್ ಆಗ. ಉಳ್ದವ್ರು ಆರಾಮ್ಸೆ ಊಟ ಮಾಡಿ ಮಲ್ಕೋರು. ಯಾಕೆ ಸುಮ್ ಹೈರಾಣ ಆಯ್ತ್ರಿ ಜೀವಕ್ಕ? ಆರಾಮ್ ರೆಸ್ಟ್ ಮಾಡ್ರಿ ನೀವು. ವಾಟ್ ಟೋಟಲಿ ವಿಡಿಯೋನು ಆನ್ ಮಾಡ್ಬೇಡ್ರಿ, ಏನು ಮಾಡ್ಬೇಡ್ರಿ. ನಿಮ್ಗೆ ಯಾರಿಗೂ ಒತ್ತಾಯ ಇಲ್ಲ, ಇದು ಫ್ರೀ ಸೆಷನ್ ಇದೆ. ಯಾರ್ ಬೇಕು ಅವ್ರು ಬರ್ತಿರ್ತಾರ. ಓಕೆನಾ? ನೆಕ್ಸ್ಟ್ ಮತ್ತೆ ಮುಂದಿನ ಟಾಪಿಕ್ ಕಡೆಗೆ ಹೋಗೋಣ. ನೆಕ್ಸ್ಟ್ ಬರ್ಕೊಡ್ರಿ, ನಮ್ಮ ಶರೀರದ ಪಂಚಕೋಶಗಳು. ನಮ್ಮ ಒಳಗಿರುವಂತ ಪಂಚಕೋಶ. ಕೋಶ ಅಂದ್ರೆ ಏನು ಅಂದ್ರೆ ಲೇಯರ್ಸ್, ಪದರುಗಳು. ಸೊ ಯಾವ ರೀತಿ ನಮ್ಮಲ್ಲಿ ಪಂಚ ತತ್ವಗಳು ಕೆಲಸ ಮಾಡ್ತಾ ಇವೆ, ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇವೆ, ಅದೇ ರೀತಿ ನಮ್ಮ ಒಳಗೆ ಪಂಚಕೋಶಗಳು ಸಮೇತ ಕೆಲಸ ಮಾಡ್ತಾ ಇವೆ. ಇದು ಸ್ಪಿರಿಚುವಲ್ ಜನರಿಗೆ ಮಾತ್ರ ಇದು ಅರ್ಥ ಆಗುತ್ತೆ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಈಗ ನಾವ್ ಏನ್ ತಿಳ್ಕೊಂಡಿವ್ ಕಾಮನ್ ಆಗಿ ನೋಡಿದ್ರ, ಒಂದು ಬಾಡಿ. ನಾನು ಇದಕ್ಕಿಂತ ಮುಂಚೆ ಜ್ಞಾನ ಗೊತ್ತಿರ್ಲಾರ್ಕಿಂತ ಮುಂಚೆ ನನ್ಗೇನ್ ಗೊತ್ತಿತ್ತು, ನನ್ಗೇನ್ ಅರ್ಥ ಇತ್ತು ಅಂದ್ರ, ಒಂದು ಶರೀರ ಇದೆ, ಒಳಗೊಂದು ಆತ್ಮ ಇದೆ. ಇಷ್ಟೇ ಗೊತ್ತಿತ್ತಲ್ಲ ಎಲ್ಲರಿಗೂ. ಒಂದ್ ಬಾಡಿ ಇದೆ, ಒಳಗೊಂದು ಏನದ ಜೀವ ಇದೆ. ಇದು ನಡೆಯೋತನ ನಡೆಯುತ್ತೆ, ನಡಿಲಾರ್ ಮರ್ದಿನ ಜೀವ ಹೊರಗ್ ಬಂತಂದ್ರ ಬಾಡಿ ಏನು ಕೆಲ್ಸಕ್ ಬರೋದಿಲ್ಲ. ಎಲ್ಲಾ ತತ್ವಗಳು ಎಲ್ಲಾದ್ರೊಳಗೆ ಹೋಗ್ತಾವ. ಇದು ದೊಡ್ಡ ಜ್ಞಾನ ಇತ್ತು ನಮ್ಗೆ ಗೊತ್ತಿರೋದು. ಬರ್ಕೋರಿ, ನಮಗೆ ಬರೇ 2 ಲೇಯರ್ ಅಷ್ಟೇ ಅಲ್ಲ, 5 ಲೇಯರ್ಸ್ ಗಳಿವೆ ನಮ್ಮಲ್ಲಿ, 5 ಪದರುಗಳು. ಅದಕ್ಕೆ ಪಂಚಕೋಶಗಳು. ಕೋಶ ಅಂದ್ರೆ ಲೇಯರ್ಸ್. ಈ 5 ಕೋಶಗಳಲ್ಲಿ ಮೊದಲ ಕೋಶ ಬರುತ್ತೆ ಅನ್ನಮಯ ಕೋಶ. ಅನ್ನಮಯ ಕೋಶ, ಅದನ್ನ ಸಂಸ್ಕೃತದಲ್ಲಿ ಹೇಳ್ತಾರ ಅನ್ನಂ ಬ್ರಹ್ಮೋಚ್ಯತೆ. ಅನ್ನಮಯ ಕೋಶ ಬರೀರಿ ಸಂಸ್ಕೃತನಲ್ಲಿ. ಅನ್ನಂ ಬ್ರಹ್ಮೋಚ್ಯತೆ. ಅನ್ನ ಏನು ಅಂದ್ರ ಬ್ರಹ್ಮನ ಸಮಾನ, ಅಷ್ಟು ಎನರ್ಜಿ ಇದ್ರಲ್ಲಿದೆ ಅಂತ. ಇದು ಯಾವುದು? ಮೊದಲನೇ ಲೇಯರು ಅನ್ನ. ಈ ಅನ್ನಮಯ ಕೋಶ ಯಾವುದ್ರ ಮೇಲೆ ನಡೀತಾ ಇದೆ ಅಂದ್ರೆ ಆಹಾರದ ಮೇಲೆ ನಡೀತಾ ಇದೆ. ನಾವು ತೆಗೆದುಕೊಳ್ಳುವಂತ ಆಹಾರ ಇದೆ ನೋಡ್ರಿ, ಅದು ನಮ್ಮ ಶರೀರವನ್ನ ಉಳಿಸ್ತಾ ಇದೆ. ಇದಕ್ಕೆ ಜೀವಂತ ಇಡೋದಕ್ಕೆ ಆಹಾರವೇ ಮೂಲ. ಹಾಗಾಗಿ ಅನ್ನಮಯ ಕೋಶ ಅನ್ನುವಂಥದ್ದು ಬಹಳ ಮಹತ್ವದ ಕೋಶ ಆಗಿದೆ. ಈಗ ಒಂದು ನಿಮ್ಗೆ ಹೇಳ್ತೀನಿ ನೋಡ್ರಿ, ಕೆಲವೊಂದು ರೋಗ ರುಜಿನಗಳು ಬಂದ್ರೆ ನಮಗ್ ಬಿಟ್ಟೆ ಹೋಗೋದಿಲ್ಲ. ಗೊತ್ತಲ್ಲ ನಿಮ್ಗೆ? ಶುಗರ್ ನೋಡ್ರಿ, ಒಂದ್ಸಲ ಬಂದ್ರೆ ಹೋಗೋದಿಲ್ಲ, ಲೈಫ್ ಟೈಮ್ ಅದು ನಮ್ ಸರಿನೇ ಇರುತ್ತೆ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ರೀಸನ್, ಕಾರಣ ಬರ್ಕೋರಿ. ಯಾವ ಸಮಸ್ಯೆ ನಿರಂತರವಾಗಿ 40 ದಿನ ಈ ಅನ್ನಮಯ ಕೋಶದಲ್ಲಿ ಇರುತ್ತೆ ನೋಡ್ರಿ, 41ನೇ ದಿನ ಅದು 2ನೇ ಲೇಯರ್ ಬರುತ್ತೆ. ಅದ್ರ ಹೆಸರು ಯಾವುದು ಅಂದ್ರೆ ಪ್ರಾಣಮಯ ಕೋಶ. ಎರಡನೇ ಇಲ್ಲಿ ಬಂದ್ ಅಟ್ಯಾಕ್ ಆಗುತ್ತೆ, ಇಲ್ಲಿಂದ ಬರುತ್ತೆ. ಇಲ್ಲಿ 40 ದಿವಸ ತನಕ ಅನ್ನಮಯ ಕೋಶ ಮೊದಲನೇ ಲೇಯರ್ ನಲ್ಲಿ ಇರುತ್ತೆ. ಈಗ ಇದನ್ನ ದಾಟಿ ಎಲ್ಲಿಗೆ ಬರುತ್ತೆ ಅಂದ್ರ ಪ್ರಾಣಮಯ ಕೋಶಕ್ಕೆ ಇದು ಬರುತ್ತೆ. ಒಂದು ಸಲ ಸಮಸ್ಯೆ, ಅದು ಶಾರೀರಿಕ ಇರ್ಬೋದು, ಮಾನಸಿಕ ಇರ್ಬೋದು, ನೀವು ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು, A to Z ಲೈಫ್ ನ 7 ಏರಿಯಾಗಳದ್ದು ಯಾವುದೇ ಸಮಸ್ಯೆ ಇದೆ, 40 ಡೇಸ್ ದಾಟಿದೆ ಅಂದ್ರೆ ಅದು 2ನೇ ಕೋಶಕ್ಕೆ ಬರುತ್ತೆ, ಪ್ರಾಣಮಯ ಕೋಶ. ಈಗ ಇಲ್ಲಿ ಪ್ರಾಣಮಯ ಕೋಶಕ್ಕೆ ಚಿಕಿತ್ಸೆ ಕೊಡೋರು ಜಗತ್ತಲ್ಲಿ ಯಾರು ಇಲ್ಲ, ಯಾವ ಡಿಗ್ರಿನೂ ಇಲ್ಲ. ನಾನ್ ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಪ್ರಾಣಮಯ ಕೋಶವನ್ನ ಹೀಲ್ ಮಾಡೋದಕ್ಕೆ, ಚಿಕಿತ್ಸೆ ಮಾಡೋದಕ್ಕೆ, ಆ ವ್ಯಕ್ತಿಯನ್ನ ಪುನಃ ಮತ್ತು ವಾಪಸ್ ತರೋದಕ್ಕೆ ಯಾವ್ದು ಡಿಗ್ರಿಗಳು ನಮ್ಮ ಹತ್ರ ಇಲ್ಲ. ಯಾವ MBBS ಇಲ್ಲ, ಯಾವ MD ಇಲ್ಲ. ಕೇಳ್ರಿ ಒಳ್ಳೆ, ಯಾರ ಡಾಕ್ಟರ್ ನಾನು ಪ್ರಾಣಮಯ ಕೋಶ ಡಾಕ್ಟರ್ ಇದ್ದೀನಿ ಅಂತ ಕೇಳಿದ್ರಿ?
ಕೇಳಿದ್ರೆ ನೀವ್ ಯಾರಾದ್ರೂ? ಇಲ್ಲ. ಮಿನಿಮಮ್ ತಲೆಯಿಂದ ಕಾಲಿನ ಬೆರಳಿನ ತನಕ 2000 ಪ್ರಕಾರದ ಡಾಕ್ಟರ್ಸ್ ಇದ್ದಾರಂತ. ಎಲ್ಲ ಪಾರ್ಟ್ 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 ಪಾರ್ಟ್. ಒಂದು ಆಪರೇಷನ್ ಮಾಡ್ಬೇಕಂದ್ರೆ ಒಬ್ರೇ ಡಾಕ್ಟರ್ ಮಾಡಲ್ಲ, 8-10 ಜನ ನಿಂತಿರ್ತಾರ ಸುತ್ತ. ಆ 8-10 ಜನ ಒಂದೊಂದ್ರಲ್ಲಿ ಸ್ಪೆಷಲ್ ಇರ್ತಾರ. ಕಣ್ಣಿನ ಡಾಕ್ಟರ್ ಬರೀ ಕಣ್ಣು ಒಬ್ರೇ ಮಾಡಂಗಿಲ್ಲ ಆಪರೇಷನ್. ಅಲ್ಲಿ ಮತ್ತೆ 8-10 ಜನ ಆಗಿ ಅದಕ್ಕೆ ಮಾಡ್ತಾರ. ಅಂದ್ರೆ ಅಲ್ಲಿ ಸ್ಪೆಷಲ್ ಬರೀ ಕಣ್ಣಿಗೆ 10 ಜನ ಇದ್ದಿರ್ತಾರ. ಇಷ್ಟೆಲ್ಲಾ ಇರೋದು ಯಾವ ಫೆಸಿಲಿಟಿ ಅಂದ್ರ ಓನ್ಲಿ ಅನ್ನಮಯ ಕೋಶಕ್ಕೆ ಇರುತ್ತೆ. ಈಗ ಅನ್ನಮಯ ಕೋಶದಿಂದ ಆ ಸಮಸ್ಯೆ ಪ್ರಾಣಮಯ ಕೋಶಕ್ಕೆ ಹೋದಾಗ ಇಲ್ಲಿ ಮೇಲೆ ನೀವು ಎಷ್ಟು ಮಾಡ್ರಿ ಏನು ಮಾಡ್ರಿ ಪರಿಹಾರ ಆಗೋದೇ ಇಲ್ಲ. ಇದು ನೆನ್ಪಿಡ್ರಿ, ಇದು ಆಗೋದಿಲ್ಲ, ಇದು ಸಾಧ್ಯ ಇಲ್ಲದ ಮಾತು. ಹಾಗಾದ್ರೆ ಇದು 2ನೇ ಲೇಯರ್ ಅನ್ನ ಹೀಲ್ ಮಾಡೋದಕ್ಕೆ, ಚಿಕಿತ್ಸೆ ಮಾಡೋದಕ್ಕೆ ಯಾರಿಗ್ ಸಾಧ್ಯ ಇದೆ ಅಂದ್ರೆ ಬರ್ಕೋರಿ, ಆಧ್ಯಾತ್ಮಕ್ ಮಾತ್ರ ಸಾಧ್ಯ ಇದೆ. ಈ ಆಧ್ಯಾತ್ಮಿಕ ಅನ್ನುವಂತ ಎನರ್ಜಿ ಇದೆ ನೋಡ್ರಿ, ಇದು ಏನ್ ಮಾಡುತ್ತೆ ಅಂದ್ರೆ 2ನೇ ಲೇಯರ್ ಅನ್ನ ಹೀಲ್ ಮಾಡುತ್ತೆ, ಚಿಕಿತ್ಸೆ ಮಾಡುತ್ತೆ. ಈಗ ನಿಮ್ಗೆ ಒಂದು ಉದಾಹರಣೆಯನ್ನ ನಾನು ನಿಮ್ಗೆ ಹೇಳ್ತೀನಿ. ನಿಮ್ ಮನೆಯಲ್ಲಿ ಅಥವಾ ಎಲ್ಲಾದ್ರೂ ನೋಡಿರ್ಬೋದು, ಯಾರಿಗೋ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊ, ಹೊಟ್ಟೆ ನೋವು ಏನೋ ಒಂದು ಪ್ರಾಬ್ಲಮ್ ಇದೆ, ಅವ್ರಿಗೆ ಬಹಳ ಪೇನ್ಫುಲ್ ಇದೆ, ಬಹಳ ನೋವಿದೆ, ಬಹಳ ಸಂಕಟ ಇದೆ. ನೀವು ಮರ್ದಿವ್ಸ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತೀರಿ, ಇಡೀ ದಿನ ಎಲ್ಲಾ ಟ್ರೀಟ್ಮೆಂಟ್ ನಡೆಯುತ್ತೆ, ಎಲ್ಲಾ ಸ್ಕ್ಯಾನಿಂಗ್ ಮಾಡ್ತೀರಿ, ಎಕ್ಸ್ರೇ ಮಾಡ್ತೀರಿ, ಅದಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲವೂ ಪರೀಕ್ಷೆ ಮುಗಿಯುತ್ತೆ. ಸಾಯಂಕಾಲ ಡಾಕ್ಟರ್ ಹೇಳ್ತಾರ ರಿಪೋರ್ಟ್ ನಿಲ್, ನಾರ್ಮಲ್ ಇದೆ. ಈಗ ನಮ್ ತಲೆಯೊಳಗೆ ಏನ್ ಬರುತ್ತೆ ಹೇಳ್ರಿ? ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ಈಗ ನಿಮ್ಮಲ್ಲೇ ನಿಮ್ ಮನೆಯಲ್ಲಿ ಅಥವಾ ನಿಮ್ ಪರಿಚಯದಲ್ಲಿ ಒಂದ್ ಕೇಸ್ ಇದೆ, ಪ್ರಾಬ್ಲಮ್ ಇದೆ, ಅವ್ರಿಗೆ ಸಮಸ್ಯೆ ಇದೆ, ಅವ್ರಿಗೆ ಭಯಂಕರ ನೋವಿದೆ. ಆದ್ರೆ ಡಾಕ್ಟರ್ಸ್ ಏನ್ ಹೇಳ್ತಾರ? ರಿಪೋರ್ಟ್ನಾಗ ಏನು ಇಲ್ಲ ಅಂತ ಹೇಳ್ತಾರೆ. ಈಗ ನಮ್ ತಲೆಯೊಳಗೆ ಏನ್ ಬರುತ್ತೆ ಹೇಳ್ರಿ ನನ್ಗೆ? ಚಾಟ್ ಬಾಕ್ಸ್ ಆನ್ ಇದೆ, ಬರೀ ನೋಡಮ್ ಏನ್ ಬರುತ್ತೆ. ಕಾಮನ್ ಮ್ಯಾನ್, ದೇವ್ರದ್ದು ಏನಾರು ಇರ್ಬೋದು. ನೆಕ್ಸ್ಟ್, ದೇವ್ರ ಬಂದ್ ಮೊದ್ಲು ಬರಲ್ಲ, ಮಾಟ ಮಂತ್ರ ಆಗ್ಯದಂತ ಬರುತ್ತೆ. ಸುಳ್ಳು ಹೇಳಿದ್ದಾರೆ ಅಂತ ಅನ್ಸ, ನೋ, ಅವ್ರು ನಮ್ ಫ್ಯಾಮಿಲಿ ಮೆಂಬರ್ ಹೆಂಗ್ ಸುಳ್ಳು ಹೇಳ್ತಾರ? ಮೆಂಟಲ್ ಸ್ಟ್ರೆಸ್ ಆಗಿರ್ಬೇಕು, ಮಾನಸಿಕ ರೋಗ ಆಗಿರ್ಬೇಕು, ಸೈಕಾಲಜಿ ಏನಾದ್ರು ಮಾನಸಿಕವಾಗಿ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು. ಇದೆಲ್ಲ ತಲೆಗೆ ಬರುತ್ತಾ? ಹಣೆ ಬರಂತೀವು, ಬರ್ಕೊಡ್ರಿ. ಅವರ ಸಮಸ್ಯೆ ಇದೆ ನೋಡ್ರಿ, ಅದು 2ನೇ ಲೇಯರ್ ಹೋದಾಗ ಅಲ್ಲಿ ರಿಸಲ್ಟ್ ಏನು ತೋರ್ಸೋದಿಲ್ಲ, ಪೇನ್ ಮಾತ್ರ ಇರುತ್ತೆ. ನೆನ್ಪಿಡ್ರಿ, 2ನೇ ಲೇಯರ್ ಹೋಗಿರುತ್ತೆ ಆ ಸಮಸ್ಯೆ. ಈಗ ಅವ್ರಿಗೆ ಏನೋ ಆಗಿದೆ, ಯಾಮಾರಿಸೋದು ಅದೆಲ್ಲ ಇಲ್ಲ. ಫ್ಯಾಮಿಲಿ ಮೆಂಬರ್ ಇದ್ದಾರೆ ನಿಮ್ದು ಅಂತ ತಿಳ್ಕೊರಿ, ಅವ್ರು ಯಾಕೆ ಯಾಮಾರಿಸ್ತಾರೆ ನಿಮ್ಗೆ? ಇಂಥವ್ 100 ಕೇಸ್ಗಳನ್ನ ನಾನು ನೋಡಿನಿ. ಅಂತವೆಲ್ಲ ನಾವು ಹೀಲ್ ಮಾಡ್ತೀವಿ. ಪ್ರತಿದಿನ ಕೇಸ್ಗಳು ಇವೇ ಬರುತ್ತೆ ನಮ್ಮಲ್ಲಿ ಜಾಸ್ತಿ. ಹಾಗಾಗಿ ನೆನ್ಪಿಡ್ರಿ, ಅದೆಷ್ಟೋ ಸಮಸ್ಯೆಗಳು, 100ರಲ್ಲಿ ಸುಮಾರು 60% ಸಮಸ್ಯೆಗಳಿವೆ, ಅವು ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗ್ಬಿಟ್ಟವು. ಇವು ಡಿಪ್ರೆಷನ್, ಆಂಗ್ಸೈಟಿ, ಇವು ಟೆನ್ಷನ್ ಅಂತ ಏನೇನ್ ಮಾಡ್ಕೊಂಡಿರ್ತೀರಿ ನೋಡ್ರಿ, ಇವು ಶರೀರದ ಸಮಸ್ಯೆ ಅಲ್ಲ. ಲೇಯರ್ ಚೇಂಜ್ ಆಯ್ತು, ಪ್ರಾಣಮಯ ಕೋಶಕ್ಕೆ ಹೋಗಿ ಅಟ್ಯಾಕ್ ಆಗ್ಬಿಡ್ತು. ಅಲ್ಲಿ ಒಂದ್ಸಲ ಹೋಗಿ ಅಟ್ಯಾಕ್ ಆದ್ರೂ ಪ್ರತಿದಿನನೂ ನೀವು ಅದ್ರ ಜೊತೆಗೆ ಹೋರಾಟವನ್ನ ಮಾಡ್ತೀರಿ. ಈ ಸಮಸ್ಯೆಯಿಂದ ನಾವು ಬಳಲ್ತಾ ಇರ್ತೀವಿ. ಹಾಗಾಗಿ ಇದು 2ನೇ ಲೇಯರ್, ಪ್ರಾಣಂ ಬ್ರಹ್ಮೋಚ್ಚತೆ ಅಂತ ಹೇಳ್ತಾರೆ, ಬರ್ಕೂರದ್ರ ಹೆಸರು ಪ್ರಾಣಂ ಬ್ರಹ್ಮೋಚ್ಚತೆ. ಅದಾದ್ಮೇಲೆ 3ನೇದ್ ಬರುತ್ತೆ ಮನೋಮಯ ಕೋಶ. ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಲೇಯರ್, ಒಂದು ಪದರಿದೆ, ಅದಕ್ಕೆ ಮನಂ ಬ್ರಹ್ಮೋಚ್ಚತೆ ಅಂತ ಹೇಳ್ತಾರೆ. ಅದ್ರ ನಂತರ 4ನೇ ಲೇಯರ್ ಬರುತ್ತೆ ವಿಜ್ಞಾನಮಯ ಕೋಶ, ವಿಜ್ಞಾನಂ ಬ್ರಹ್ಮೋಚ್ಚತೆ. ಸೊ ಇವು ಲೆವೆಲ್ 2 ನಲ್ಲಿ ರೇಖೆಯಲ್ಲಿ ಇದ್ರದ್ದೆಲ್ಲಾನು ಬೇರೆ ಬೇರೆ ಸಾಕಷ್ಟು ಮಾಹಿತಿ ಬರುತ್ತೆ. ಈಗ ಅಟ್ಲೀಸ್ಟ್ ಹೆಸರಾದ್ರೂ ಬರ್ಕೋರಿ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಆನಂದಂ ಬ್ರಹ್ಮೋಚ್ಚತೆ, ಆನಂದಮಯ ಕೋಶ ಅಂತ ಹೇಳಿ. ಇವು ಏನು ಅಂದ್ರೆ ಇವು 5 ಲೇಯರ್ಸ್ಗಳು. ಈಗ ಬರ್ಕೋರಿ, ರೇಖಿ ಈ 5 ಲೇಯರ್ಸ್ ಗಳನ್ನ ಹೀಲ್ ಮಾಡುತ್ತೆ. ರೇಖಿಯಲ್ಲಿರುವ ಚಮತ್ಕಾರ, ರೇಖಿ ಏನ್ ಮಾಡುತ್ತೆ? ಈ 5 ಲೇಯರ್ಸ್, ಅನ್ನಮಯ ಕೋಶದಿಂದ ಆನಂದಮಯ ಕೋಶದವರೆಗೂ ಸಮೇತ ರೇಖೆಯಲ್ಲಿ ಏನಿದೆ, ಚಿಕಿತ್ಸೆ ನೀಡುವಂತ ಶಕ್ತಿ ಇದೆ. ಈಗ ನೆಕ್ಸ್ಟ್ ಬರ್ಕೋರಿ, ಚಕ್ರಗಳು ಎಲ್ಲಿರುತ್ತೆ? ನಮ್ಮ ಶರೀರದಲ್ಲಿ 114 ಚಕ್ರ ಇವೆ. ಬರ್ಕೋರಿ 114. ಈ 114 ಚಕ್ರಗಳು ಎಲ್ಲಿರುತ್ತೆ ಅಂದ್ರ, ನಮ್ಮ 2ನೇ ಲೇಯರ್ ಇದೆ ನೋಡ್ರಿ, ಪ್ರಾಣಮಯ ಕೋಶ, ಇಲ್ಲಿ ನಮ್ಮ ಚಕ್ರಗಳಿವೆ. 2ನೇ ಲೇಯರ್ ಪ್ರಾಣಮಯ ಕೋಶದಲ್ಲಿನೇ ಎಲ್ಲಾ ಚಕ್ರಗಳಿವೆ.
ನಾಡಿಗಳು ಸಮೇತ ಅಲ್ಲೇ ಇವೆ. ಪ್ರತಿಯೊಂದು ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗಿರುವಂತದ್ದು ಯಾವುದೆಲ್ಲ ಇದೆ, ಕೈಗೆ ನಿಲ್ಕೋದಿಲ್ಲ, ಕಾರ್ಯ ಮಾಡುತ್ತೆ, ಅದೆಲ್ಲಾನು ಪ್ರಾಣಮಯ ಕೋಶದಲ್ಲಿ ಇರುತ್ತೆ. ಈ 114 ಚಕ್ರದಲ್ಲಿ ಪ್ರಮುಖವಾಗಿರುವಂತಹ ಚಕ್ರಗಳು ಎಷ್ಟು ಅಂದ್ರೆ 7 ಚಕ್ರಗಳು. ಬರ್ಕೋರಿ, ಇದು ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಮತ್ತೆ ನಾಳೆ ದೀಕ್ಷೆದ 1 ನಿಮಿಷ ನಿಮ್ಗೆ ಹೇಳಿ ಮುಂದೆ ಬರ್ತೀನಿ ನಾನು. ನಾಳೆ ನಿಮ್ಗೆ 7 ರಿಂದ 9 ಗಂಟೆ ತನಕ ಕ್ಲಾಸ್ ಇರುತ್ತೆ ನಾಳೆ ದೀಕ್ಷೆ. ಎಲ್ಲರೂ ರೆಡಿ ಇದ್ದೀರಿ ದೀಕ್ಷೆ ತಗೊಳ್ಳೋದಕ್ಕೆ? ಈಗ ದೀಕ್ಷೆ ತಗೊಳ್ಬೇಕಂದ್ರೆ ಅದಕ್ಕೂ ನಿಯಮ ಇದೆ, ರೂಲ್ಸ್ ಇದೆ. ರೂಲ್ಸ್ ಏನು ಅಂದ್ರ 6:30ಕ್ಕೆ ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕಿ ರೆಡಿ ಆಗಿರ್ಬೇಕು. 6:30ಕ್ಕೆ ಫಸ್ಟ್. ನಾಳೆ ಅರ್ಧ ದಿನದ ಲಿವರ್ ಹಾಕ್ರಿ, ಏನ್ ಮಾಡ್ತೀರಿ ಗೊತ್ತಿಲ್ಲ ನನ್ಗೆ, ಬಟ್ 6:30ಕ್ಕೆ ನೀವು ಬಿ ರೆಡಿ. ಸ್ನಾನ ಮಾಡ್ಕೊಂಡು ವೈಟ್ ಡ್ರೆಸ್ ಕಂಪಲ್ಸರಿ. ಯಾರ್ದಾದ್ರೂ ಶರೀರದ ಮೇಲೆ ವೈಟ್ ನೋಡ್ಲಿಲ್ಲ, ನಿಮ್ಗೆ ಫೈಟ್ ಇರುತ್ತೆ. ಫೈಟ್ ಅಂದ್ರೆ ಹೊರಗಡೆ ಹೋಗ್ಬೇಕು, ಇಲ್ಲ ಅಡ್ಜಸ್ಟ್ ಮಾಡ್ಬೇಕು. ಡನ್. ನಿಯಮ ಅಂದ್ರೆ ನಿಯಮ. ವೈಟ್ ಇಲ್ಲ ಅಂದ್ರೆ ನಾವು ದೀಕ್ಷೆನೆ ಕೊಡೋದಿಲ್ಲ. ಅದು ಆನ್ಲೈನ್ ಇರ್ಲಿ ಆಫ್ಲೈನ್ ಇರ್ಲಿ, ನಮ್ಗೆ ಯಾರ್ದು ಒತ್ತಾಯ ಅಂತ ಇಲ್ಲ, ಬಟ್ ವೈಟ್ ಕಂಪಲ್ಸರಿ ಬೇಕು ನಮ್ಗೆ. ವೈಟ್ ಡ್ರೆಸ್ ಹಾಕಿ 6:30ಕ್ಕೆ ರೆಡಿ ಆಗಿರ್ಬೇಕು. ಫಸ್ಟ್ ಬರ್ಕೊಡ್ರಿ ಏನೇನ್ ಬೇಕು. ನಾಳೆ ಮನೆಗ್ ಬೇಗ ಬರ್ರಿ. ನೆಟ್ ಸರಿಯಾಗಿಡ್ರಿ, 2 hours ಇರೋಷ್ಟು. ನೀವು ಹಾಕಿರುವಂತದ್ದು ಇದೆ ನೋಡ್ರಿ, 1 GB 2 GB, ನೀವೇ ಸ್ಕ್ರೋಲ್ ಮಾಡಿ ಅರ್ಧ ಖತಮ್ ಮಾಡಿರ್ತೀರಿ, ಅರ್ಧ ಮುಗಿದಿರುತ್ತೆ, ನನ್ ಕ್ಲಾಸ್ ಶುರು ಆಗುತ್ತೆ, ಟಕ್ ಹೋಗ್ಬಿಡುತ್ತೆ. ಹಂಗಾಗಿ ಒಂದ್ 50 ರೂಪಾಯಿ ಹಾಕಿ ನೆಟ್ ಸರಿಯಾಗಿ ಇಟ್ಕೊರಿ, ಇಲ್ಲ ಮನೆಯಲ್ಲಿ ವ್ಯವಸ್ಥೆ ಮಾಡ್ರಿ. ವೈಫೈ ಇದ್ರಂತೂ ನಿಮ್ಗೆ ಈಸಿ ಇರುತ್ತೆ. ಎಸ್, ನೆಟ್ ಬರಾಬರ್ ಕರೆಕ್ಟ್ ಆಗಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 108 ಸಲ ಓಂಕಾರ ಹೇಳ್ಬೇಕು. 108 ಸಲ. ಈಗ ನಿಮ್ಗೆ ಪ್ರಾಕ್ಟಿಕಲ್ ಮಾಡ್ಸಿನ 5 ಸಲ. ಮತ್ತೆ ನಿಧಾನವಾದ ಸುದೀರ್ಘವಾದ ಓಂಕಾರವನ್ನ ಹೇಳ್ಬೇಕು ನೀವು. ನಿಧಾನವಾದ ಮತ್ತು ಸುದೀರ್ಘ. 108 ಹೇಳ ಅಂದರಂತ ಓಂ 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 ಮಾಡ್ರ 3 ನಿಮಿಷನಾಗೆ 108 ಆಗ್ತಾವ. ಹಂಗ್ ಮಾಡೋದಿಲ್ಲ. ನಾಭಿಯಿಂದ ಬರ್ಬೇಕು, ಇಲ್ಲಿಂದ ಈ ಚಕ್ರಕ್ಕೆ ಹಿಡಿಬೇಕು ನೀವು. ಪೂರ್ತಿ ಚಕ್ರಗಳನ್ನ ಓಪನ್ ಅಪ್ ಆಗ್ಬಿಡುತ್ತೆ 108 ಹೇಳುವಾಗ. ಅವಾಗ ನಾನು ಯಾವಾಗ ದೀಕ್ಷೆ ಕೊಡ್ತೀನಿ ನೋಡ್ರಿ, ಸಹಸ್ರಾರದಿಂದ ಎನರ್ಜಿ ಮೂಲಾಧಾರಕ್ಕೆ ಬರುತ್ತೆ. ಸೈನ್ಸ್ ಇದೆ ಅದು. ಅದಕ್ಕೆ 108 ಸಲ ಓಂಕಾರವನ್ನ ಮಾಡ್ಬೇಕು. ಮತ್ತೆ 1 ದೀಪ, 1 ಗ್ಲಾಸ್ ನೀರು, ಅದ್ರ ಜೊತೆಗೆ ಇವತ್ತು ನಿಮ್ಗೆ ರೇಖೀಯ ಪಂಚತತ್ವಗಳನ್ನ ಹೇಳ್ತೀನಿ. 5 ತತ್ವ. ಆ 5 ತತ್ವಗಳನ್ನ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಬರೆದು ನಿಮ್ ಎದುರಿಗೆ ಇಟ್ಕೊಳ್ಬೇಕು ನೀಟಾಗಿ. ಇಷ್ಟು ಹೋಮ್ವರ್ಕ್ ಇದೆ ಮಕ್ಕಳೇ, ತಿಳಿತಾ? ಈಗಿನ ನಿಮ್ಗೆ ಆನ್ಲೈನ್ದಾಗ ಬಹಳ ಆರಾಮಿದ್ದೀರಿ. ಮೊದ್ಲು ಬೀದರ್ ಬರ್ಬೇಕಾಯ್ತಿತ್ತು. ಬೀದರ್ದಾಗ ಬಂದ್ಮೇಲೆ ದೀಕ್ಷೆ ಇತ್ತು. ಈಗೆಲ್ಲ ಬಹಳ ಈಸಿ ಮಾಡ್ಬಿಟ್ಟಿವ್. ನೀವೆಲ್ಲ ಸುಖಿ ಇದ್ರಿ ನೋಡ್ರಿ, ಸುಖಿ ಆತ್ಮಗಳು ನೀವೆಲ್ಲ. ಮನ್ಯಾಗ ಕುಂತಲ್ಲೇ ನಡೀತಾ ಇದೆ. ಮೊದ್ಲಿನವ್ರು ಬಹಳ ಸಂಘರ್ಷ ಮಾಡ್ಯಾರ ನಮ್ಮಲ್ಲಿ, ನಮ್ ಟೀಮ್ನವ್ರು. ಈಗ ನನಗಂತಾರ ಮೇಡಮ್ ಏನ್ ಬರ್ತಾ ಬರ್ತಾ ಬಹಳ ಈಸಿ ಮಾಡ್ತಾ ಇದ್ದೀರಿ. ಏನ್ ಮಾಡ್ಲಕ್ ಬರ್ತದ, ಎಲ್ಲ VIP ಮಕ್ಕಳು ಸಿಗ್ಲತ್ತೀರಿ ಒಬ್ರಾದ್ಮೇಲೆ ಒಬ್ರು. ನೀವೆಲ್ಲ ಬರಲ್ಲ ಬೀದರ್ಗ ಅಂತ ನನಗ್ ಗೊತ್ತಿದೆ. ಎಲ್ಲಿ ಇದ್ದೀರಿ ಎಲ್ಲಾರ ಸೇವೆ ಕೊಡಮ್, ನಮ್ಗೇನ್ ಪುಣ್ಯ ಗಳಿಸದ, ಪುಣ್ಯ ಕೆಲಸ ಮಾಡತ್ತೀವಿ ಅಂತ ನಾವು ಮಾಡತ್ತೀವಿ. ಬಟ್ ನೀವ್ ಅದನ್ನ ಉಪಯೋಗ ಮಾಡ್ಕೋ, ಓಕೆನಾ? ಸೊ ದೀಕ್ಷೆದೆಲ್ಲ ಮಾಹಿತಿ ಬಂದಿದೆ. ಇನ್ನೊಂದ್ಸಲ ಬೇಕಾದ್ರೆ ಟೈಪ್ ಮಾಡು, ನಿಮ್ ಗ್ರೂಪ್ ನಲ್ಲಿ ಬರುತ್ತೆ. ಮುಂದೆ ಹೋಗೋಣ. ಈಗ ಈ ಚಕ್ರಗಳ ಹೆಸರನ್ನ ಬರ್ಕೋರಿ. ಮತ್ತೆ ಈ ಚಕ್ರಗಳು ನಿಮ್ಗೆ ಬಾಯ್ ಹಾರ್ಟ್ ಆಗ್ಬೇಕು ನೋಡ್ರಿ, ಬಾಯ್ ಪಾಟ್ ಮಾಡ್ಬೇಕು ನೀವು. ನೀವು ಒಂದ್ ಬಾಯ್ ಪಾಟ್ ಮಾಡ್ಲಿಲ್ಲ ಅಂತ ತಿಳ್ಕೊರಿ ನೀವು. ನಾನ್ ಸ್ವಾದಿಷ್ಟಾನ ಹೇಳಿನಿ ಅಂದ್ರೆ ಕಣ್ ತೆರೆದ ಸ್ವಾದಿಷ್ಟಾನ ಎಲ್ಲದ ಅಂತ ಯಾರಿಗೋ ನೋಡ್ತೀರಿ ಸ್ಕ್ರೀನ್ ಮೇಲೆ. ಹಾಗಾಗಿ ಯಾರಿಗ್ ನೋಡಂಗಿಲ್ಲ, ಇದನ್ನ ರಟ್ ಹೊಡಿಬೇಕು ನೀವು. ಸೊ ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಫಸ್ಟ್. ಅದಾದ್ಮೇಲೆ 2ನೇ ಚಕ್ರ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ನಾಳೆ ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಟೈಮ್ನೊಳಗೆ ನಿಮ್ಗೆ ಎಲ್ಲಿ ಕೈ ಹಿಡಿಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಆಹ್ವಾನ ಮಾಡ್ಬೇಕು ಎಲ್ಲಾನು ಹೇಳ್ತೀನಿ. ಹಂಗಾಗಿ 2 hours ಇದೆ ನಾಳೆ. ಅದಾದ್ಮೇಲೆ 3ನೇದ್ ಬರುತ್ತೆ ಮಣಿಪುರ ಚಕ್ರ. ಮಣಿಪುರ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ ಅಥವಾ ಅನಾಹತ ಚಕ್ರ. ಅದರ ನಂತರ ಬರುತ್ತೆ ವಿಶುದ್ಧಿ ಚಕ್ರ, ಕಂಠದ ಮಧ್ಯದಲ್ಲಿ ವಿಶುದ್ಧಿ. ಅದ್ರ ನಂತರ ಇಲ್ಲಿ ಬರುತ್ತೆ ಆಜ್ಞಾ ಚಕ್ರ. ಅದರ ನಂತರ ಕೊನೆಗಿಲ್ಲಿ ಸಹಸ್ರಾರ ಚಕ್ರ. ಈ ಇಷ್ಟೋ ಚಕ್ರಗಳ ಮೇಲೆ ನಮ್ದು ನಾಳೆ ಹೀಲಿಂಗ್ ಇರುತ್ತೆ, ಚಿಕಿತ್ಸೆ ಮಾಡಿಸ್ತೀವಿ. ಇಲ್ಲೇ ನಿಮ್ದು ಸೆಲ್ಫ್ ಹೀಲಿಂಗ್ ಅನ್ನೋದು
ಇವೇ ಚಕ್ರಗಳ ಮೇಲೆ ಇರುತ್ತೆ. ಮತ್ತೆ ನಾಳೆ ನಿಮ್ಗೆ ರಿಕಾರ್ಡಿಂಗ್ ಸಿಗೋದಿಲ್ಲ. ಎಲ್ರು ಚಂದ ನೆನ್ಪಿಡ್ರಿ, ಡೈರಿಯಲ್ಲಿ ಆದಷ್ಟು ಬರ್ಕೋಬೇಕು. ಪ್ರಾಕ್ಟಿಕಲ್ನು ಮಾಡಿಸ್ತೀನಿ. ಯಾವ ರೀತಿ ಮೆಡಿಟೇಷನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಪ್ರಾಕ್ಟಿಕಲ್ ಬರ್ಸ್ತೀನಿ, ಮತ್ತು ಒಂದ್ಸಲ ಮಾಡಿಸ್ತೀನಿ, ಮತ್ತೆ ದೀಕ್ಷೆ ಇರುತ್ತೆ, ಎಲ್ಲಾನು ಇರುತ್ತೆ ನಾಳೆ. ಆದ್ರೆ ಅದ್ರದ್ದು ಮಾತ್ರ ರಿಕಾರ್ಡಿಂಗ್ ಕೊಡೋದಿಲ್ಲ. ನಾಳೆದ್ ಒಂದು ಕಂಡೀಷನ್ ಇದೆ. ಓಕೆನಾ? ಎಸ್. ಇಷ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಇಲ್ಲಿ ತನಕ ತಿಳಿತ ಎಲ್ಲರಿಗೂ? ಲಾಸ್ಟ್ ಇನ್ನು 10 ಮಿನಿಟ್ಸ್ ಇದೆ. 10 ಮಿನಿಟ್ಸ್ ದಾಗ ಅತ್ಯಂತ ಮಹತ್ವದ ಲಾಸ್ಟ್ ಒಂದು ಟಾಪಿಕ್ ಬರ್ಕೋರಿ, ರೇಖೀಯ ಪಂಚತತ್ವಗಳು. ರೇಖಿಗೆ ಅದರದೇ ಆಗಿರುವಂತಹ 5 ತತ್ವಗಳ ಮೇಲೆ ರೇಖಿ ಕೆಲಸ ಮಾಡುತ್ತೆ. ಆದ್ರೆ ಈಗ ಏನ್ ಕಂಡೀಷನ್ ನಿಮ್ಗೆಲ್ಲ ಅಂದ್ರ, ಇವತ್ತು ನೀವು ಆ 5 ತತ್ವಗಳನ್ನ ನಾನ್ ರೆಡಿ ಇದ್ದೀನಿ, ನಾನ್ ಮಾಡ್ತೀನಿ ಅನ್ನೋರು ಯಾರಿದ್ರಿ ಮೊದ್ಲು ಕೈ ಎತ್ತಿ. ಮೇಡಮ್ ಹೆಂಗಾರ ಆಯ್ತ್ರಿ, ಆ 5 ತತ್ವ ನಾನ್ ಬಿ ರೆಡಿ, ಏನಾರ ಆಗ್ಲಿ. ಯಾರ್ಯಾರಿದ್ರಿ ಕೈ ಮಾಡ್ರಿ. ಎಸ್, ಎಲ್ಲಾ ಸ್ಕ್ರೀನ್ ದವ್ರಿಗೆ ಮಾಡಿ. 99 ಇಲ್ಲ, ವಿಡಿಯೋ ಆನ್ ಇಟ್ಟಿರುವಂತ 100% ಎಲ್ಲರೂ ಕೈ ಮಾಡಿದ್ರಿ. ನಾನ್ ರೆಡಿ ಇದ್ದೀನಿ. ಮೊದಲ ತತ್ವ ಬರ್ಕೋರಿ. ಹೀಗಿದೆ ನೋಡ್ರಿ, ಮಾಡ್ರಿ, ಹಿಂಗ್ ಮಾಡ್ತೀರಿ ನೋಡ್ರಿ. ರೇಖಿಯ ಮೊದಲ ತತ್ವ ಏನ್ ಹೇಳುತ್ತೆ ಅಂದ್ರ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಮಾಡ್ರಿ. ಏನ್ ಹೇಳುತ್ತೆ ಮೊದಲ ತತ್ವ? ಮೊದಲ ತತ್ವ ಏನ್ ಹೇಳುತ್ತೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ನಾನ್ ಸಿಟ್ಟೆ ಮಾಡಂಗಿಲ್ಲ. ಈಗ ಯಾರ್ ಕೈ ಮಾಡಿರಿ, ಎಲ್ಲಾರ್ಕಿಂತ ಭಯಂಕರ ಸಿಟ್ಟು ನಿಮ್ಗೆ ಅದಂತ ನಾ ಗ್ಯಾರಂಟಿಗೆ ಸಾಥ್ ಹೇಳ್ತೀನಿ. ಈಗ ಯಾರ್ ಕೈ ಮಾಡ್ರಿ, ಯಾರ್ಯಾರಿಗಿದೆ ಸಿಟ್ಟಿದ್ದವ್ರೆಲ್ಲ? ಎರಡು ಕೈ. ಅದು ಹೆಂಗ್ ತೆಗಿಬೇಕಂತ ಹೇಳ್ತೀನಿ ಐಡಿಯಾ. ನಿಮ್ ನಾರ್ಮಲ್ ಸ್ಥಿತಿಗೆ ಹೆಂಗ್ ಬರ್ಬೇಕು? ನೀವೇ ನಿಮ್ಗೇನ್ ಸಿಟ್ಟಿದೆ? ನಿಮ್ಗಿಂತ ಭಯಂಕರ ಸಿಟ್ಟು ನನ್ಗೆ. ಈ ಕ್ಷೇತ್ರಕ್ಕೆ ಬಂದ್ ಎಲ್ಲ ಶಾಂತ ಸಮಾಧಾನ ಗಾಂಧೀಜಿ ಆಗ್ಬಿಟ್ಟಿವಿ. ಏನ್ ಮಾಡಮ್? ಯೂನಿವರ್ಸ್ ನಮ್ಗೆ ಸೆಲೆಕ್ಟ್ ಮಾಡ್ತು, ಹೋಗ್ಲಿ ಗಾಂಧೀಜಿ ಪಾತ್ರ ಹಾಕಮಂತ ಈಗ ಏನ್ ಮಾಡಿದ್ರು ಸುಮ್ಮನೆ ಇರ್ತೀವಿ. ಸಮಾಧಾನ. ರೀಸನ್ ಏನು ಅಂದ್ರೆ ಎನರ್ಜಿ ವರ್ಕ್ ಮಾಡುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಯಾ ದಿನ ನೀವು ನಾನ್ ಸಿಟ್ ಮಾಡಬಾರ್ದು ಅಂತ ಮುಷ್ಟಿ ಮಾಡಿ ಚಾಲೆಂಜ್ ಮಾಡಿ ಆಣಿ ಪ್ರಮಾಣ ಮಾಡ್ತೀರಿ, ದೇವ್ರಾಣಿ ಅವತ್ ಹೆಚ್ಚಿಗೆ ಸಿಟ್ಟು ಬರುತ್ತೆ. ಯಾರ್ಯಾರು ಫೇಸ್ ಮಾಡಿರಿ ಅಂತದ್ದು? ಎಲ್ಲಾರ ಮನುಷ್ಯರಿದ್ದೇವೆ, ಎಲ್ಲರಿಗ ಆಗಿದ್ದೆ. ಹೀಗಾದ್ರೆ ಏನ್ ಮಾಡ್ತೀರಿ? ಈಗ ರೇಖಿ ಹೇಳುತ್ತೆ ಸಿಟ್ ಮಾಡ್ರ ನಾನ್ ಬರಂಗಿಲ್ಲ ಅಂತ. ಬ್ರಹ್ಮಾಂಡದ ಮೊದಲ ಕಂಡೀಷನ್ ಇದೆ, ಕೋಪ ಮಾಡಿದ್ರೆ ನಾನ್ ಬರೋದಿಲ್ಲ. ಈಗ ಹೆಂಗ್ ಮಾಡ್ಬೇಕು? ಈಗ ನಾಳೆ ಅಂತೂ ದೀಕ್ಷೆ ಇದೆ. ಈಗ ಬರ್ಕೊಡ್ರಿ, ವರ್ಡ್ ಬರೀರಿ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. 1 ಡೇ ಟಾಸ್ಕ್ ಅನ್ನ ತಗೊಳ್ಳೋದಿರುತ್ತೆ. 1 ದಿನ ನೀವು ಬಿಡ್ರಿ, ಆಮೇಲೆ 2ನೇ ದಿನ ಮತ್ತೆ ಬೆಳಗಾಗಿ ಹೇಳ್ಬೇಕು, ಮತ್ತೆ ಚಾಲೆಂಜ್ ಹಾಕ್ಬೇಕು. ಈಗ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಇದು ಬಹಳ ಉದಾಹರಣೆ ಯಾವಾಗ್ಲೂ ಯೂಸ್ ಮಾಡ್ತೀವಿ ನಾವು. ಸಣ್ಣವ್ರಿದ್ದಾಗ ಒಂದ್ ಸಿಚುವೇಶನ್ ಇತ್ತು. ಆ ಟೈಮ್ ನಾವು ಏನು ಅಂದ್ರೆ, ಒಂದು ದೆವ್ವ ಬರುತ್ತೆ ನಮ್ಮ ಮನೇಲಿ ರಾತ್ರಿ. ಆ ಹೊರಬಾಗಿಲು ಇರುತ್ತೆ ನೋಡಿ, ದೊಡ್ಡ ಬಾಗಿಲ್ ಅಂತ. ಆ ಬಾಗಿಲ್ ಮೇಲೆ ಏನ್ ಮಾಡ್ತಿದೀವಿ ಅಂದ್ರೆ, ಇಂದು ಬೇಡ ನಾಳೆ ಬಾ ಅಂತ ಬರೀತಿದ್ದೇವೆ. ಯಾರ್ಯಾರು ಬರ್ದಿರಿ? ನಾನಂತೂ ಬರ್ದಿದ್ದೆ ಅವಾಗ. ಇವತ್ತಿಲ್ಲಿದು ಸುಮಾರು 30 ವರ್ಷದ ಹಿಂದೆ. ಈಗೆಲ್ಲ ದೆವ್ವ ಭೂತ ಮನೆಗೆ ಹೆಚ್ಚಾಗಿರು. ಈಗ ಹೊರಗಿನ ದೆವ್ವಗಳು ಅಂಜಲತಾವ್ ಈಗ ಮನೆಯವ್ರಿಗೆ ನೋಡಿ. ಈಗ ಯಾರು ಬರಲ್ಲ ಅಂತ ತಿಳ್ಕೊರ್, ನೀವು ನಿಶ್ಚಿಂತಿರ್ರಿ. ನೀವು ನಮ್ ಸುತ್ತ ಏನ್ ಯುದ್ಧ ನಡೀತಾ ಇದೆ ನೋಡ್ರಿ, ಅವು ದೊಡ್ಡ ದೊಡ್ಡ ದೆವ್ವಗಳದೇ ಜೊತೆಗಿದೆ. ನೀವು ಆಫೀಸ್ಗೆ ಹೋಗ್ರಿ, ಅಲ್ಲೊಂದ್ ಎರಡವ, ಮನ್ಯಾಗ ಹೋಗ್ರಿ ಅಲ್ಲೊಂದ್ ಎರಡವ, ಅಕ್ಕಪಕ್ಕದ ವಾಟ್ ಅದು ಕೇಳ್ಬೇಡ್ರಿ ನೀವು. ಆದ್ರೆ ಸಣ್ಣಾಗಿದ್ದಾಗ ಇರ್ಲಿಲ್ಲ. ಬಾಲ್ಯದಲ್ಲಿ ಏನಾಗ್ತಿತ್ತು ಅಂದ್ರೆ, ಒಂದು ಮಿತ್ ಇತ್ತು. ಮಿತ್ ಅಂದ್ರೆ ಹಂಗೆ ಇತ್ತು ಮೈಂಡ್ ಸೆಟ್. ಒಂದ್ ದೆವ್ವ ಬರುತ್ತೆ, ಅದಕ್ಕೆ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಚಾಕ್ ಪೀಸ್ ಹಚ್ಚಿ, ವಿಭೂತಿ ಹಚ್ಚಿ, ಇಂದು ಬೇಡ ನಾಳೆ ಬಾ ಅಂತ ಹೇಳಿ ಬರೀತಿದ್ದೇವೆ. ಯಾರ್ಯಾರು ಬರ್ದವ್ರು ಇದ್ರಿ ಹಿಂಗ್ ಕೈ ಮಾಡ್ರಿ. ಹೆಣ್ಮಕ್ಳಿಗೆ ಗೊತ್ತಿದ್ದು ಆಲ್ಮೋಸ್ಟ್. ಇಲ್ಲಿ ದೀಪಕ್ ಅನ್ನೋ ಸರ್ ಬಿ ಬರ್ದಿದ್ದಾರೆ ನೋಡ್ರಿ. ವಿಚಾರ ಮಾಡ್ರಿ, ನಾವು ಬರ್ದಿದ್ದೆವು. ಬಂದು ದಿನಾ ಬಂದು, ಅದು ಎಜುಕೇಟೆಡ್ ದೆವ್ವ. ಓದ್ಲಾಕ್ ಬರ್ಲಿಕ್ ಬರ್ತಿತ್ತದ ಕನ್ನಡ. ಬಂದು ಓದಿ, ಬ್ಯಾಡ್ ಇವತ್ತ ನಾಳೆ ಬರ್ತೀನಿ ಅಂತ ವಾಪಸ್ ಹೋಗ್ತಿತ್ತು. ಮತ್ ಮರ್ದಿನ ಬಂದು ಲಾಸ್ಟ್ ಅದು ಮುದುಕಾಗಿ ದೆವ್ವ ಸತ್ತೇ ಹೋಯ್ತು. ಬಂದೇ ಇಲ್ಲ ನಮ್ಮ ಮನೆಗೆ. ಕನ್ಫರ್ಮ್ ಇದೆ ಬಂದಿಲ್ಲ ಅಂತ. ಬಂದೇ ಇಲ್ಲ, ಅದು ರಿಯಲ್ ಒಳಗೆ ಬರ್ಲಿಲ್ಲ ಅದು. ಸೇಮ್ ಅದೇ ರೀತಿ ಬರ್ಕೋರಿ. ಸೇಮ್ ಅದೇ ರೀತಿ ನಿಮ್ಮ ಚಾರ್ಟ್ ಮೇಲೆ 5 ತತ್ವಗಳನ್ನ ಬರ್ದು ಗೋಡೆಗೆ ಹಾಕ್ಬೇಕು. ಬೆಳಗಾಗಿ ಎದ್ದು ನೋಡ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಎಸ್, 2 ಕೈಯನ್ನ ಮುಷ್ಟಿ ಮಾಡ್ಬೇಕು. ನಾನು ಇವತ್ತೊಂದಿನ ಏನಾದ್ರೂ ಬರ್ಲಿ, ನಾನು ಸಿಟ್ ಮಾಡೋದಿಲ್ಲ. ಡಿಸೈಡ್ ಮಾಡ್ಬೇಕು. 1 ದಿನಕ್ಕೆ ಬಿಡ್ಬೋದಾ? 1 ದಿನಕ್ಕೆ ಬಿಡೋರೆಲ್ಲ ಹಿಂಗ್ ಕೈ ಮಾಡ್ರಿ. 1 ದಿನ ಏನಂತ ದೊಡ್ಡ ವಿಷಯ ಇಲ್ಲ. ಮತ್ ನೀವು ಡಿಸೈಡ್ ಮಾಡಿರಂದ್ರೆ ಸಿಟ್ಟು ಬರಲ್ಲ ಅಂತಿಲ್ಲ. ಬರುವಂತ ಸಿಚುವೇಶನ್ಗಳು ಮತ್ ಕ್ರಿಯೇಟ್ ಆಗಿರ್ತಾವ.
ಯುದ್ಧ ಎಲ್ಲ ನಮ್ದು ನೆಗೆಟಿವ್ ಮೈಂಡೆಡ್ ಜನರ ಜೊತೆಗಿದೆ, ಸಿಟ್ಟು ಬರುವಂತ ಸಂದರ್ಭ ಬರುತ್ತೆ. ಆದ್ರೆ ಬೆಳಗ್ಗೆ ನೀವು ಮೈಂಡಿಗೆ ಏನ್ ಮೆಸೇಜ್ ಕೊಟ್ಟಿರ್ತೀರಿ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಅವಾಗ ಮೈಂಡಿಗೆ ಹೇಳ್ಬೇಕು, ಇವತ್ತೊಂದಿನ ಹೋಗ್ಲಿ, ನಾಳೆ ತಲ್ವಾರ್ ತಗೊಂಡ್ ಬರ ಮನೇಲಿಂದ. ಆದ್ರೆ ಇವತ್ತೊಂದಿನ ನನ್ಗೆ ಕೋಪ ಮಾಡಿಕೊಳ್ಳೋದಿಲ್ಲ ನಾ. ಅವತ್ತೊಂದಿನ ಹೋಗ್ಬಿಡ್ತು, ಮತ್ತೆ ಮರ್ದಿನ ಸೇಮ್ ಅದೇ ರಿಪೀಟ್. ಮತ್ತೆ ಈಗ ಬರ್ಕೋರಿ, 21 days ನೀವ್ ಇದನ್ನ ಯಾರ್ ಫಾಲೋ ಅಪ್ ಮಾಡ್ತೀರಿ ಅದ್ರ ಮೇಲೆ ನಡೀತ್ರಿ. 22ನೇ ದಿನ ನಿಮ್ಮಷ್ಟು ದೊಡ್ಡ ಶರಣರು ಜಗತ್ತಲ್ಲಿ ಯಾರು ಇಲ್ಲ. ನೀವೇ ಶರಣರು, ನೀವೇ ಸಂತರು, ನೀವೇ ಮಹಾತ್ಮರು. ಸಿಟ್ಟು ಗೆದ್ರಿ ನೀವು ಗ್ರೇಟ್ ಆಗ್ತೀರಿಲ್ಲ ಹೇಳ್ರಿ ನನಗ. ಯಾವ್ದು ಜಗತ್ತಿಗೆ ಅಸಾಧ್ಯ ಇದೆ ಅದನ್ನ ನೀವು ಸಾಧ್ಯ ಮಾಡಿ ತೋರಿಸ್ರಿ. ಎಷ್ಟು ದಿನ? ಓನ್ಲಿ 21 days ಅಲ್ಲಿ. ಹಾಗಾಗಿ ರೇಖಿ ಬರ್ಕೋರಿ, ರೇಖಿ ಕೇವಲ ಚಿಕಿತ್ಸೆ ಮಾಡೋದಿಲ್ಲ, ನಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡುತ್ತೆ. ಮಾನವ ದೇವ ಮಾನವನಾಗ್ಬಿಡ್ತಾನೆ ಇಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಸಿಪಿಗೆ ಬಂದಾಗ. ಮನುಷ್ಯನಾಗಿ ಉಳಿಯೋದಿಲ್ಲ. ಅವನ್ ತತ್ವ, ಸಿದ್ಧಾಂತ, ವೈಬ್ರೇಷನ್, ಫ್ರೀಕ್ವೆನ್ಸಿ ಎಲ್ಲಾನು ಚೇಂಜ್ ಆಗ್ಬಿಡುತ್ತೆ. ಮೊದಲ ತತ್ವ ಈಸಿ ಇದೆನಾ? ಮಾಡ್ಬೋದಾ ಪಂಕಜ ಮೇಡಮ್? ಮಾಡ್ಬೋದಾ? ಹೆಣ್ಣು ಮಕ್ಕಳಿಗೆ ಅದು ಭಯಂಕರ ಇದೆ ನೋಡ್ರಿ. ಗಂಡ್ ಮಕ್ಳದ್ ಏನ್ ಮಾಡ್ತೀರಿ ಹೇಳ್ರಿ? ಗಂಡ್ ಮಕ್ಳಿಗೆ ಪೇಷನ್ಸ್ ಜಾಸ್ತಿ ಇರುತ್ತೆ, ಬಟ್ ಯಾವ ತರ ಒಂದಿನ ಬರುತ್ತೆ ಅದ್ರಲ್ಲಿ ಬಿಡ್ರಿ. ಬಟ್ ನಮ್ದು ಅವಾಗ ಯುದ್ಧ ನಡೀತಾನೆ ಇರುತ್ತೆ ಹೆಣ್ಮಕ್ಳು. ಈ ತತ್ವ ನಮ್ಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಆಮೇಲೆ 2ನೇ ತತ್ವ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಚಿಂತೆ ಮಾಡೋದ್ರಿಂದ ಚಿಂತೆ ಕಡಿಮೆ ಯಾವತ್ತೂ ಆಗೋದಿಲ್ಲ. ನನ್ಗೆ ಹಿಂಗ್ ಒಂದ್ ಯಾವ್ದಾದ್ರು ನಿಮ್ ಸಿಚುವೇಶನ್ ಹೇಳ್ರಿ ಮೇಡಮ್, ನಾ ಭಯಂಕರ ಚಿಂತೆ ಮಾಡಿ ನೋಡ್ರಿ ಎಲ್ಲಾ ಒಳ್ಳೇದಾಗ್ತು, ಹಿಂಗೇನ್ರ ಇದೇನಾ? ಸಾಧ್ಯ ಇಲ್ಲ ಮಾತಿದೆ ಇದು. ನೆನಪಿಡ್ರಿ, ನೀವು ಎಷ್ಟೆಷ್ಟು ಚಿಂತೆ ಮಾಡ್ತೀರಿ ನೋಡ್ರಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಅನಿಸ್ತದಂದ್ರ ಚಿಂತೆ ಮಾಡೋದೇ ಮಜಾ ಇದೆ ಅನ್ಸ್ತು, ಖುಷಿ ಆಗುತ್ತೆ. ಅವಾಗ ನಿಮ್ ಚಿಂತೆ ಮಾಡುವಂತದೇ ಸಿಚುವೇಶನ್ ನಿಮ್ ಎದುರಿಗೆ ಬರ್ತಾವ್ ನೋಡ್ರಿಬೇಕಾದ್ರೆ. ಅದಕ್ಕೆ ಪೆಟ್ ಹತ್ತಿದ್ದಲ್ಲೇ ಹತ್ತುತ್ತೆ. ಎಲ್ಲಿ ಪೆಟ್ಟಾಗುತ್ತೆ ನೋಡ್ರಿ, ಪುನಃ ಅದಕ್ಕೆ ಆಗುತ್ತೆ. ರೀಸನ್ ಏನು ಅಂದ್ರ ಮೈಂಡಿಗೆ ಮೆಸೇಜ್ ಹಂಗೆ ಹೋಗಿರುತ್ತೆ. ಹಾಗಾಗಿ ಬರ್ಕೊಳ್ರಿ, ಚಿಂತೆ ಮಾಡೋದ್ರಿಂದ ಚಿಂತೆಗಳು ದೂರ ಆಗೋದಿಲ್ಲ. ನೀವು ನಿಶ್ಚಿಂತ ಆಗಿರೋದ್ ಕಲೀರಿ. ಅದ್ರ ಮೇಲೆ ಥಿಂಕ್ ಮಾಡ್ರಿ, ಏನ್ ಮಾಡ್ಬೋದು? ಒಂದ್ ಸಮಸ್ಯೆ ಬಂದಿದೆ ಅಂತ ತಿಳ್ಕೊರಿ. ಇವ್ ಸಮಸ್ಯೆ ಬಂದಿದೆ ಅಂತ ತಲೆಗೆ ಹಿಂಗ್ ಕೈ ಹಚ್ಕೊಂಡ್ ಕುಂತ್ರಿ, ಯಾರ್ ಪರಿಹಾರ ಮಾಡ್ತಾರ? ಯಾವತ್ತೂ ತಿಳ್ಕೊಬೇಡ್ರಿ ಯಾರೋ ದೇವದೂತರು ಬಂದ್ ಎಲ್ಲಾ ಒಳ್ಳೇದ್ ಮಾಡ್ತಾರಂತ. ಯಾ ದೇವ ಬರಲ್ಲ, ದೂತ ಬರೋದಿಲ್ಲ. ನೆನ್ಪಿಡ್ರಿ, ನಮಗೆ ನಾವೇ ಎಲ್ಲ ಆಗಿರ್ತೀವಿ. ಹಾಗಾಗಿ ನಮ್ಮ ಎನರ್ಜಿ, ನಮ್ಮ ಫ್ರೀಕ್ವೆನ್ಸಿಯನ್ನ ನಾವೇ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಚಿಂತೆ ಮಾಡೋದನ್ನ ಬಿಟ್ಟು ಚಿಂತನೆಯನ್ನ ಮಾಡಿ. ಪ್ರತಿದಿನ ಯಾವ್ದೋ ಚಿಂತೆ ಇರುತ್ತೆ ನೋಡ್ರಿ. ಜಗತ್ತಿನ ಎಲ್ಲಾ ಜೀವರಾಶಿಗೆ ಚಿಂತೆ ಇದೆ ನನ್ನ ಪ್ರಕಾರ. ಇರುವೆ ಇದೆ ಅಂದ್ರೆ ಇರುವೆಗೆ ಚಿಂತೆ ಇದೆ. ಮಳೆಗಾಲ ಬಂದ್ರು ಊಟ ಸಿಗೋದಿಲ್ಲ ಅಂತ ಗೂಡು ಕಟ್ಟುತ್ತೆ ಅದು ಇರುವೆ. ಪಕ್ಷಿಗಳಿವೆ, ಅದಕ್ಕೂ ಚಿಂತೆ ಇದೆ. ಅವು ಗೂಡು ಕಟ್ಟುತ್ತೆ, ಅವು ಸುರಕ್ಷಿತವಾಗಿರೋ ಪ್ರಯತ್ನ ಮಾಡುತ್ತೆ, ತನ್ನ ಮಕ್ಕಳಿಗೂ ತನಗೂ ಎಲ್ಲ ವ್ಯವಸ್ಥೆ ಮಾಡ್ಕೊಡುತ್ತೆ. ನಮಗೂ ಮನುಷ್ಯರಿಗೆ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಚಿಂತೆ ಮಾಡೋದ್ರಿಂದ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ನೀವು ನಿಶ್ಚಿಂತ ಆಗಿರ್ರಿ, ಅವನಿಗೆ ಒಪ್ಪಿಸ್ಬಿಡ್ರಿ. ಮತ್ತೆ ರೇಖಿಯಲ್ಲಿ ನಿಮ್ಗೆ ಯಾರು ಸೆಲೆಕ್ಟ್ ಮಾಡಿದ್ದಾರೆ? ಸೆಲೆಕ್ಟ್ ಯಾರು ಮಾಡ್ಯಾರ? ಸ್ವಯಂ ಬ್ರಹ್ಮಾಂಡ. ಯಾವಾಗ ಬ್ರಹ್ಮಾಂಡ ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ ಅಂದ್ರ ಅಂತಹ ಪವರ್ಫುಲ್ ಆಗಿರುವಂತ ಆತ್ಮ ನಿಮ್ದಿದೆ ಅಂತ ಅರ್ಥ. ನಿಮ್ಮೊಳಗ ಅದ್ಭುತವಾಗಿರುವಂತ ಚೈತನ್ಯ ಇದೆ. ಆದ್ರ ಸಣ್ಣ ಪುಟ್ಟದೇನ್ ದೋಷಗಳಿರುತ್ತೆ ನೋಡ್ರಿ, ಅದನ್ನ ನಾವು ಹೊರಗೆ ತೆಗೆಯುವಂತ ಪ್ರಯತ್ನ ಮಾಡ್ತೀವಿ. ಈಗ ಇವತ್ತಿನ ಹಿಡಿದು ಚಿಂತೆ ಮಾಡೋದಿಲ್ಲ ನೀವ್ಯಾರು? ಮಾಡ್ಲಾರ್ದವ್ರು ಚಲೋ ಕೈ ಎತ್ರಿ. ಟ್ರೈನ ಮಾಡ್ರಿ, 1 ತಿಂಗಳು ಮಾಡ್ಬೇಡ್ರಿ. ಮೇಡಮ್ ಮಾಡಲ್ದ್ರೆ ಹೆಂಗ್ ನಡೆಯಲ್ಲ ಅಂತ ನೀವ್ ಅನ್ಕೊಂಡಿರ್, ನಡೆಯುತ್ತೆ, ನಡೆಸ್ರಿ ನೀವು. ನೆನ್ಪಿಟ್ಕೋ, ಚಿಂತೆ ಮಾಡೋದ್ರಿಂದ ಯಾವುದೇ ಪರಿಹಾರಗಳು ಸಿಗೋದಿಲ್ಲ. ಉಲ್ಟಾ ನಿಮ್ಗೆ ಹೆಲ್ತ್ ಸಮಸ್ಯೆ ಆಗುತ್ತೆ, ವೆಲ್ತ್ ಸಮಸ್ಯೆ ಆಗುತ್ತೆ, ಹ್ಯಾಪಿನೆಸ್ ಇರೋದಿಲ್ಲ, ಸಕ್ಸಸ್ ಅಂತೂ ನಿಮ್ ಹತ್ರ ಬರೋದಿಲ್ಲ ಚಿಂತೆ ಮಾಡೋ ವ್ಯಕ್ತಿ. ನಿಮ್ ಗೊತ್ತಾ, ಬ್ರಹ್ಮಾಂಡಕ್ಕೆ ಯಾರು ಇಷ್ಟ ಆಗ್ತಾರಂದ್ರೆ ಯಾರು ನಿಶ್ಚಿಂತ ಇರ್ತಾರ ನೋಡ್ರಿ, ಅವ್ರು ಇಷ್ಟ ಆಗ್ತಾರಂತ ಬ್ರಹ್ಮಾಂಡಕ್ಕೆ. ನೀವ್ ನೋಡ್ರಿ, ಚಿಂತೆ ಮಾಡೋ ಹೊತ್ತಿಗೆ ಒಂದ್ ಸೆಲ್ಫಿ ಇಳಿಸ್ಕೊರ್ ನೋಡಮ್ ಹೆಂಗ್ ಕಾಣಿಸ್ತ್ರಿ. ಅವ್ ಕರೆಂಟ್ ಹೊಡ್ದಿಂಗ್ ಕಾಗಿ ಇರ್ತಾವ ನೋಡ್ರಿ, ಆ ಗಿಡಕ್ಕೆ ಹಿಂಗ್ ಜೋಗ್ ಬಿದ್ದಿರ್ತಾವ, ಹಂಗ್ ಕಾಣಿಸ್ತ್ರಿ. ಅವಾಗ ಪರಮಾತ್ಮನಿಗೆ ನಿಮಗ್ ನೋಡೇನ್ ಖುಷಿ ಆಗುತ್ತೆ, ಶಕ್ತಿ ಕೊಡ್ತಾನ ಏನ್ ಇದ್ರೋ ಶಕ್ತಿನೂ ಎಳ್ಕೊಂಡ್ ಹೋಗ್ತಾನೆ? ಯೋಚನೆ ಮಾಡ್ರಿ ನೀವು. ಹಿಂಗ್ ಕುಂತಿರಿ ಸುಸ್ತಾಗಿ, ದುನಿಯಾ ಎಲ್ಲ ನನ್ ತಲೆ ಮೇಲೆ ಬಿದ್ದದ. ಅವಾಗ ಪರಮಾತ್ಮ ಅಂತಾನ, ಇದು ಬೆಸ್ಟ್ ಇದೆ ಅಂತ ಇನ್ನೊಂದಿಷ್ಟು ಟೆನ್ಷನ್ ತಂದ್ ನಿಮ್ಗೆ ಕೊಟ್ಟು ಮುಂದೆ ಹೋಗಿರ್ತಾನ. ಹಾಗಾಗಿ ಬರ್ಕೋರಿ, ನೀವು ಚಿಂತೆ ಮಾಡೋದ್ರಿಂದ ಯಾವ ಚಿಂತೆಗಳಿಗೂ ಪರಿಹಾರ ಸಿಗೋದಿಲ್ಲ. ನೀವು ನಿಶ್ಚಿಂತ ಆಗಿರ್ರಿ, ಆ ಪರಮಾತ್ಮನ ಮೇಲೆ ವಿಶ್ವಾಸ ಮಾಡ್ರಿ. ಹಾಗಾಗಿ ರೇಖೆಯಲ್ಲಿ ನಿಮ್ಗೆ ಅಂತ ಎನರ್ಜಿ ಇದೆ ನೋಡ್ರಿ, ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ 3ನೇದ್ ಬರ್ಕೋರಿ,
ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನೀವು ಮಾಡುವಂತಹ ಜಾಬ್ ಏನಿದೆ ನೋಡ್ರಿ, ಅಥವಾ ಜಾಬ್ ಇಲ್ಲ ನೀವು ಗೃಹಿಣಿನೇ ಇದ್ದೀರಿ ಅಂದ್ರೋ ಅದು ನಿಮ್ ಡ್ಯೂಟಿ ಅಂತ ತಿಳ್ಕೊಂಡ್ ಮಾಡ್ರಿ, ಖುಷಿಯಿಂದ ಮಾಡ್ರಿ. ಬ್ರಹ್ಮಾಂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದು ಯಾವ್ದಾದ್ರು ಕೆಲಸ ಇರ್ಲಿ, ದೊಡ್ಡದಿರ್ಲಿ ಸಣ್ಣದಿರ್ಲಿ, ಬೇಕಿರ್ಲಿ ಬೇಡದಿರ್ಲಿ, ಅದು ನನ್ ಕರ್ತವ್ಯವನ್ನ, ಈಗ ನಾನ್ ನಿಮ್ ಎದುರಿ ಕುಂತೀನಿ, ನನ್ ಕರ್ತವ್ಯ ಇದೆ, ನಾನ್ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಎಲ್ಲರಿಗೂ? ಇದು ನನ್ ಕರ್ತವ್ಯ ಇದೆ. ನನ್ಗೆ ಈಗ ಹೇಳ್ರಿ ಬ್ರಹ್ಮಾಂಡ ಹೆಂಗ್ ಸಪೋರ್ಟ್ ಮಾಡಂಗಿಲ್ಲ? ನಾನ್ ನನ್ನ ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಹಂಗೆ ನೀವು ನಿಮ್ಮ ಡ್ಯೂಟಿನ ಕರೆಕ್ಟ್ ಆಗಿ ಮಾಡ್ರಿ, ಬ್ರಹ್ಮಾಂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ 4ನೇದು ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಿಮ್ಮ ಅಕ್ಕಪಕ್ಕದವ್ರ ಜೊತೆಗಿರುವಂತ ದುಶ್ಮನಿ, ಬೀದರ್ ಕಡೆ ಹೇಳ್ತೀವಿ ದುಶ್ಮನಿ, ವೈರತ್ವ ಬಿಟ್ಟಾಕ್ರಿ, ಕ್ಷಮಿಸ್ಬಿಡೋದನ್ನ ಕಲೀರಿ. ನಮ್ದೇನಾಗಿದೆ, ಫೇಸ್ಬುಕ್ ನೆಲ್ಲ 5,000 ನನ್ ಫ್ರೆಂಡ್ಸ್ ಅರ, ಪಕ್ಕದ ಮನೆಯಲ್ಲಿ ಎಷ್ಟು ಮಕ್ಕಳವ ನಂಗೆ ಗೊತ್ತಿಲ್ಲ. ಹಾಗಾಗಿ ನೀವು ಸಾಮಾಜಿಕ ವ್ಯವಸ್ಥೆಯನ್ನು ಸಮೇತ ಕಾಪಾಡೋದು ಒಬ್ಬ ರೇಖಿ ಮಾಸ್ಟರ್ನ ಗುರಿಯಾಗಿರುತ್ತೆ. ಹಾಗಾಗಿ ನಿಮ್ಮ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡ್ಕೋರಿ. ನೀವೇ ಮಾತಾಡ್ರಿ, ನೀವೇ ಕೇಳ್ರಿ, ಏನು ಎತ್ತ ಕೇಳ್ರಿ. ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ, ಸಮಸ್ಯೆಗಳಂತೂ ಇದ್ದೇ ಇರುತ್ತೆ, ವ್ಯಕ್ತಿಗಳಿರುತ್ತೆ, ಜನ ಇದ್ದಿರ್ತಾರ, ಎಲ್ಲ ನಡೆಯುತ್ತೆ. ಬಟ್ ನೀವು ಅವ್ರಿಗಿಂತನೂ ಶ್ರೇಷ್ಠ ಆಗಿದ್ದೀರಿ ಅಂದ್ರೆ ಈ ತತ್ವಗಳು ನಿಮ್ಮಲ್ಲಿ ಕೆಲಸ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಈ 5 ತತ್ವವನ್ನ ನಾಳೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ, ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಇಷ್ಟು ದಪ್ಪ ಅಕ್ಷರಗಳಲ್ಲಿ ಬರಿಬೇಕು. ನೀವು ಚಸ್ಮಾಕ್ ಏನಂತೀರಿ ನೀವು? ಕನ್ನಡಕ. ಅದು ಹಚ್ಚಿಲ್ಲ ಅಂದ್ರೆ ತತ್ವ ಕಾಣಿಸ್ಬೇಕು ನಿಮ್ಗೆ. ಬೆಳಗ್ಗೆ ಏಳ್ಬೇಕು, ತತ್ವ ನೋಡ್ಬೇಕು, 2 ಮುಷ್ಟಿಯನ್ನ ಈ ರೀತಿ ಹಿಡಿಬೇಕು. ಎಸ್, ಇವತ್ ನಾನ್ ಸಿಟ್ ಮಾಡೋದಿಲ್ಲ, ಇವತ್ ನಾನ್ ಚಿಂತೆ ಮಾಡೋದಿಲ್ಲ, ಇವತ್ ನಾನ್ ನನ್ನ ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ತೀನಿ. ಈ ರೀತಿ ನೀವು ಡಿಸೈಡ್ ಮಾಡ್ಬೇಕು. ಇಡೀ ದಿನ ಆ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಆಗ್ಬೇಕು. ಓಕೆನಾ? ಸೊ ಇಷ್ಟೆಲ್ಲರಿಗೆ ಅರ್ಥ ಆಯ್ತಾ? ಈಗ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ನಾಳೆ ದೀಕ್ಷೆ 6:30ಕ್ಕೆ ತಲೆ ಸ್ನಾನ ಮಾಡ್ಕೊಂಡು ವೈಟ್ ಬಟ್ಟೆನ ಹಾಕೊಂಡು ರೆಡಿ ಆಗಿರ್ರಿ. 108 ಸಲ ಓಂಕಾರ. ಮತ್ತೆ ನಾಳೆ 6:30ಕ್ಕೆ ನಮ್ಮ ಲಿಂಕ್ ಬರುತ್ತೆ, ನಮ್ಮಲ್ಲೂ ಓಂಕಾರ ನಡೆಯುತ್ತೆ. ಬೇಕಂದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು. 6:30ಕ್ಕೆ ನಮ್ಮಲ್ಲಿ ಓಂಕಾರವನ್ನ ಸ್ಟಾರ್ಟ್ ಮಾಡ್ತೀವಿ. 30 ಮಿನಿಟ್ಸ್ ಓಂಕಾರ ನಡೆಯುತ್ತೆ ನಮ್ಮಲ್ಲಿ. ನೀವು ಆರಾಮ್ ರೆಡಿಯಾಗಿ 6:30ಕ್ಕೆ ಲಿಂಕ್ ಅನ್ನ ಓಪನ್ ಮಾಡ್ಕೊಂಡು ಆರಾಮ್ಸೆ ಕೂಡ್ಬೋದು. ಆಮೇಲೆ 1 ಗ್ಲಾಸ್ ನೀರು, 1 ದೀಪ, ಮತ್ತೆ ರೇಖಿಯ 5 ತತ್ವಗಳನ್ನ ನಿಮ್ಮಲ್ಲಿ ಇಟ್ಕೊಂಡು, ಮತ್ತೆ ನಾಳೆ ಇಡೀ ದಿನ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಸ್ವಲ್ಪ ಮೌನ ಇರೋ ಪ್ರಯತ್ನ ಮಾಡಿ. ಮೌನ ಇರೋದು ಹಿಂಗಿಲ್ಲ, 1 ಅಂದ್ರು 1, 2 ಅಂದ್ರು 2, 1ಕ್ಕೆ 1, 2ಕ್ಕೆ 2. ಯಾರ ಜೊತೆಗೆ ಚರ್ಚೆ ಮಾಡ್ಬೇಡ್ರಿ. ನೀವು ಚರ್ಚೆ ಮಾಡಿದ್ರೆ ನಿಮ್ ಎನರ್ಜಿ ಕಡಿಮೆ ಆಗುತ್ತೆ. ನಾಳೆ ದೀಕ್ಷೆಗೆ ಎನರ್ಜಿ ಜಾಸ್ತಿ ಬೇಕು ನಿಮ್ಗೆ, ಗೊತ್ತಾಯ್ತಾ? ಹಾಗಾಗಿ ಮೌನವಾಗಿದ್ರ ಆದಷ್ಟು ಕಡಿಮೆ ಮಾತಾಡೋ ಪ್ರಯತ್ನ ಮಾಡ್ರಿ, ಜಾಸ್ತಿ ರಿಲ್ಯಾಕ್ಸ್ ಆಗಿರುವಂತ ಪ್ರಯತ್ನವನ್ನ ಮಾಡ್ರಿ. ಮತ್ ಮನೆಗ್ ಬೇಗ ಬರ್ರಿ. 7 ಕ್ಲಾಸ್ ಅದ ಅಂತ ಹೇಳಿ 7ಕ್ಕಿಂತ 15 ನಿಮಿಷ ಕಡಿಮೆ ಇರ್ಲಾಕಾಗಿ ಯಾವ್ದೋ ವಿದ್ದ ಬಂದಿರ್ತಾರ ನಮ್ಮಲ್ಲಿ. ನೋಡಿದ್ರೆ ಗೊತ್ತಾಯ್ತದ ಏನು ರೆಡಿ ಆಗಿಲ್ಲ ಇವ್ರಂತ. ಆ ದೀಕ್ಷೆ ಕೊಡುವ ಕಣ್ ತೆರೆಯೋದು ಮುಚ್ಚೋದು ಮಾಡ್ತಿರ್ತಾರೆ, ಏನು ಗೊತ್ತಿರೋದಿಲ್ಲ ಪಾಪ, ಅವ್ರು ಅಚಾನಕ್ಕೆ ಬಂದಿರ್ತಾರ. ಹಂಗಾಗಿ ದಯವಿಟ್ಟು ಆ ರೀತಿ ನೀವು ಮಾಡ್ಬೇಡ್ರಿ. ಒಳ್ಳೆ ಸ್ಟೂಡೆಂಟ್ ಆಗ್ರಿ. ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಗಳು ನೀವೆಲ್ಲರೂ ಇರ್ತೀರಿ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಯಾರಿಗಾದ್ರೂ ನಿಮ್ಗೆ ಏನಾದ್ರೂ ವಿಡಿಯೋ ಮಾಡ್ಬೇಕು, ಏನಾದ್ರೂ ಹೇಳ್ಬೇಕು, ಕೇಳ್ಬೇಕಾದ್ರೆ ಗ್ರೂಪ್ ನಿಮ್ದು 30 ಮಿನಿಟ್ಸ್ ಮಾತ್ರ ಆನ್ ಇರುತ್ತೆ. ನೀವಲ್ಲಿ ನಿಮ್ಮ ಯಾವ್ದಾದ್ರು ಆಕ್ಟಿವಿಟಿ ಇದ್ರೆ ನಮ್ಗೆ ಮಾಡಿ ಕೊಡ್ಬೋದು ಅಂತೇಳಿ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನನ್ಗೆ ಈ ಅವಕಾಶ ಕೊಟ್ಟಿರುವಂತ ಆ ಪರಮೇಶ್ವರನಿಗೂ ಧನ್ಯವಾದವನ್ನ ಹೇಳ್ತಾ ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.